ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಸಮಾನತೆಯ ವಿಚಾರ ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ಇರ್ತಕ್ಕಂಥದ್ದು. ಮಹಿಳೆಯರು ಕೂಡ ಮಧ್ಯರಾತ್ರಿ ಓಡಾಡುವಂತಾದಾಗ ಮಾತ್ರ ಅದು ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಮಹಾತ್ಮ ಗಾಂಧಿಯವರು ಕೂಡ ಹೇಳಿದರು. ಸಂವಿಧಾನದಲ್ಲಿ ಕೂಡ ಭಾಳಷ್ಟು ಅವಕಾಶಗಳನ್ನು ಮಹಿಳೆಯರಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ದಿನವನ್ನು ಆಚರಿಸ್ತಿರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಮಹಿಳಾ ಮೀಸಲಾತಿಯ ಬಗ್ಗೆ ಇಸ್ವಿ 1996ರಿಂದ ಇಲ್ಲಿಯವರೆಗೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸುಮಾರು 30 ವರ್ಷಗಳ ಕಾಲ 33% ಜಾರಿ ಮಾಡಬೇಕಂತೇಳಿ ಸಂಸತ್ನಲ್ಲಿ ಒಳಗೂ ಮತ್ತು ಹೊರಗೂ ಚರ್ಚೆ ಆಗ್ತಿರ್ತಕ್ಕಂಥ. ಆದರೆ ಈ ದಿನದವರೆಗೂ ಕೂಡ 33% ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಆಗ್ತಿಲ್ಲ. ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ಸಮಾನ ಅವಕಾಶವನ್ನು ಕೊಡಬೇಕು ಅಂತೇಳಿ ದೇಶಾದ್ಯಂತ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ. ಹಾಗಂತ 50% ಅವರಿಗೇನು ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಬಹುತೇಕ 33% ಮಹಿಳಾ ಮೀಸಲಾತಿಯನ್ನು ಈ ಸಂದರ್ಭದಲ್ಲಿ ಜಾರಿ ಮಾಡ್ತಿರ್ತಕ್ಕಂಥದ್ದು. ಹಲವಾರು ರಾಜಕೀಯ ಲೆಕ್ಕಾಚಾರಗಳು ಕೂಡ ನಡೆದಿರ್ತಕ್ಕಂಥದ್ದು. ಚುನಾವಣಾ ಹೊತ್ತಲ್ಲಿ 5 ರಾಜ್ಯಗಳ ಚುನಾವಣಾ ಹೊತ್ತಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳೋ ಮುಖಾಂತರ ಮಹಿಳಾ ಮತದಾರರನ್ನು ಸೆಳೆಯುವ ತಂತ್ರದ ಭಾಗವ ಅಂತೇಳಿ ಹಲವಾರು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. 1996ರಲ್ಲಿ ರಾಜ್ಯದ ನಾಯಕರಾಗಿರ್ತಕ್ಕಂಥ ಅಂದಿನ ದೇಶದ ಪ್ರಧಾನಿಯಾಗಿದ್ದಂಥ HD ದೇವೇಗೌಡರವರು ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಸಂಬಂಧಪಟ್ಟಾಗೆ ಲೋಕಸಭೆಯಲ್ಲಿ ಸುದೀರ್ಘವಾಗಿ ಮಾತನಾಡಿದರು. ನಂತರ ಇಸ್ವಿ ಸುಮಾರು 10 ವರ್ಷಗಳ ನಂತರ ಅನೇಕ ಚರ್ಚೆಗಳು ಕೂಡ ನಡೆದು 2008ರಲ್ಲೂ ಕೂಡ ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಈಗಾಗಲೇ ಮಹಿಳಾ ಮೀಸಲಾತಿ 2008 ವಿಧೇಯಕವನ್ನು ತರಲಿಕ್ಕೆ ಮುಂದಾದರೂ ರಾಜ್ಯಸಭೆಯಲ್ಲಿ ಅದು ಪಾಸಾಯಿತು. ಆದರೆ ಲೋಕಸಭೆಯಲ್ಲಿ ಪಾಸಾಗಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. 1996ರಲ್ಲೂ ಕೂಡ ಅವತ್ತಿನ ಅತಿದೊಡ್ಡ ದೇಶದ ನಾಯಕರಾಗಿದ್ದಂಥ ಮುಲಾಯಂ ಸಿಂಗ್ ಯಾದವ್ ಅಂತವರು ಮತ್ತು ಶರದ್ ಯಾದವ್ ಅಂತವರು ಹಾಗೂ ಲಲ್ಲೂ ಪ್ರಸಾದ್ ಯಾದವ್ ಅಂತವರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಅವರು ಮಹಿಳಾ ಮೀಸಲಾತಿ ವಿರೋಧ ಇಲ್ಲ. ಆದರೆ ಮಹಿಳಾ ಮೀಸಲಾತಿ ಏನಂತಂದರೆ ಎಲ್ಲ ಒಂದು ಕಡೆ ಶ್ರೀಮಂತ ಮಹಿಳೆಯರಿಗೆ ಪ್ರಬಲ ಜಾತಿಯವರು ಮಾತ್ರ ಅದನ್ನು ಬಳಸ್ಕೊಳ್ತಾರೆ, ಅದನ್ನು ರಾಜಕೀಯ ಶಕ್ತಿಯಾಗಿ ಬಳಸ್ಕೊಳ್ತಾರೆ. ಹಾಗಾಗಿ OBC ಮತ್ತು ಅತಿ ಹಿಂದುಳಿದ ವರ್ಗದವರು ಮತ್ತು ಇಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕೂಡ ಕಲ್ಪಿಸಿದರೆ ಮಾತ್ರ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದರೆ ಅನುಕೂಲ ಎಂಬ ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಈ ನಡುವೆ ಏಪ್ರಿಲ್ 16ರಿಂದ ವಿಶೇಷ ಅಧಿವೇಶನವನ್ನು ಕೇಂದ್ರದ NDA ಸರ್ಕಾರವರು ಇದೀಗ ಮಹಿಳಾ ಮೀಸಲಾತಿ ಜಾರಿಗೆ ತಂದಿರತಕ್ಕಂಥದ್ದು. ಆ ಮುಖಾಂತರ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕೀಯ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ ಎಂಬ ಚರ್ಚೆ ಆಗಿರ್ತಕ್ಕಂಥದ್ದು. ಇಸ್ವಿ 1971ರ ಜನಗಣತಿ ಆಧಾರದ ಮೇಲೆ ಮಾಡ್ತಾರಾ ಅಥವಾ 2026ರಿಂದ ಇತ್ತೀಚೆಗೆ ಆರಂಭ ಆಗ್ತಿರ್ತಕ್ಕಂಥ ಜನಗಣತಿ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು ಜಾರಿ ತರ್ತಾರಾ ಅನ್ನೋ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಎಂಬ ಅತಿದೊಡ್ಡ ರಾಜಕೀಯ ಅಸ್ತ್ರವನ್ನು ವಿಪಕ್ಷಗಳ ಮೇಲೆ ಬಿಡುವ ಮುಖಾಂತರ ಎಲ್ಲೊಂದು ಕಡೆ ದಕ್ಷಿಣ ರಾಜ್ಯಗಳ ಮತದಾನ ಮತ್ತು ದಕ್ಷಿಣ ರಾಜ್ಯಗಳ ಬಹುಮತ ಅಗತ್ಯ ಇಲ್ಲ. ಆ ಮುಖಾಂತರ ಉತ್ತರ ರಾಜ್ಯದ 7 ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡುವ ಮುಖಾಂತರ BJP ಎಲ್ಲೊಂದು ಕಡೆ ಅಧಿಕಾರ ಹಿಡಿಯುವ ತಂತ್ರ ಎಂಬ ಮಾತು ಕೂಡ ನಡೆದಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ಇವತ್ತು ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ವಿ. ಮೇಡಮ್, ಮಹಿಳಾ ಮೀಸಲಾತಿ, ನೀವು ಕೂಡ ಮಹಿಳೆಯರು ಇರ್ತಕ್ಕಂಥದ್ದು, ಮಹಿಳಾ ಮೀಸಲಾತಿ ಜಾರಿಗೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಮಹಿಳಾ ಮೀಸಲಾತಿ ಅನ್ನೋದು ಇದೊಂದು ಐತಿಹಾಸಿಕ ಹೆಜ್ಜೆ. 30 ವರ್ಷದ ಕನಸು ಈಗ ನನಸಾಗ್ತಿದೆ ಅನ್ನೋದನ್ನು ಇಡೀ ದೇಶದ ಮಹಿಳೆಯರದನ್ನು ಒಪ್ಕೋಬೇಕು. ನಾವೆಲ್ಲ ನಿಜವಾಗ್ಲೂ ಇದನ್ನೊಂದು ಸಂಭ್ರಮಾಚರಣೆ ಮಾಡಿದರೂ ತಪ್ಪಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಈ ಮಹಿಳಾ ಮೀಸಲಾತಿಗೆ ಅನೇಕ ಬಾರಿ ಅನೇಕ ಜನ ಇದಕ್ಕೆ ಕೆಲಸ ಮಾಡಿದ್ದಾರೆ. ಆದರೆ ಅದನ್ನು ಬಿಲ್ ತರುವಂಥ ಸಾಹಸ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇವತ್ತು 1996ರಲ್ಲಿ ನಮ್ಮದೇ ರಾಜ್ಯದ ದೇವೇಗೌಡರು ಇರುವಾಗ ಈ ಬಿಲ್ನ ಮೊದಲು ತರಿಸಿದ್ರು. ಆಮೇಲೆ ರಾಜೀವ್ ಗಾಂಧಿಯವರು ಕೂಡ ಪಂಚಾಯತ್ ರಾಜ್ ಇದ್ದಾಗ ಇಲ್ಲಿ ಪಂಚಾಯತ್ ಕಡೆಯಲ್ಲಿ ಬರಬೇಕು ಅಂತ ಹೇಳಿದ್ರು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಮೊದಲ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದಿರತಕ್ಕಂಥ ಕ್ರೆಡಿಟ್ ಏನಾದ್ರು ಹೋಗ್ಬೇಕಂದ್ರೆ ಅದು ರಾಜೀವ್ ಗಾಂಧಿ ಅವರಿಗೆ ಹೋಗ್ಬೇಕು. ನೋಡಿ, ನಾವು ಕೆಲಸ ಮಾಡಿರೋದನ್ನ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರ ಬಗ್ಗೆ ಬಿಲ್ಲನ್ನ ಅಧಿಕೃತವಾಗಿ ಪಾಸ್ ಮಾಡಿರೋದು ಯಾರು ಏನು ಅಂತ ಮಾತಾಡ್ತಿದ್ವಿ. ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಪರಿಗಣಿಸಿಕೊಂಡು ಇದು ಕ್ರೆಡಿಟ್ ತಗೊಳ್ಳುವ ಸಮಯ ಅಲ್ಲ. ನಮಗೀಗ ಇದು ಬಿಲ್ ಪಾಸ್ ಆಗಬೇಕು. ಇದೇ ಬರುವ ಏಪ್ರಿಲ್ 16, 17, 18ಕ್ಕೆ ಪಾರ್ಲಿಮೆಂಟ್ ಸೆಷನ್, ಇದಕ್ಕೋಸ್ಕರನೇ ಸ್ಪೆಷಲ್ ಸೆಷನ್ ಕೂಡ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಇದನ್ನು ಒಕ್ಕೊರಲಿಂದ ನಾನು ಈ ವಾಹಿನಿ ಮುಖಾಂತರ ಎಲ್ಲ ಪಾರ್ಲಿಮೆಂಟಲ್ಲಿರುವ ಎಲ್ಲ ಪಕ್ಷದ ಸದಸ್ಯರು, ಎಲ್ಲ ಪಾರ್ಟಿ ಸದಸ್ಯರಿಗೂ ಹೇಳ್ಕೊಳ್ಳೋದಿಷ್ಟೇ. ನಾನು ನೋಡಿ, ಮಹಿಳಾ ಬಿಲ್ ಬಹಳ ಕಷ್ಟದಿಂದ ಈಗ ಟೇಬಲ್ ಬಂದಿದೆ. ಇದನ್ನು 2023ರಲ್ಲಿ ಬಂದಿದೆ.
ಆವಾಗ ಅದೇನು ಯಾವ ಥರ ಆಗಬೇಕು, ಸೆನ್ಸಸ್ ಆಗಬೇಕು, ಏನೆಲ್ಲ ಮಾತಾಡಿದ್ದಾರೆ. ಈಗ ಏನೂ ಇಲ್ಲದೆ ಮಾಡಬೇಕು ಅಂತ ಎಂದು ಹೊರಟಿದ್ದಾರೆ. ಅದಕ್ಕೆಲ್ಲರೂ ಕೈ ಜೋಡಿಸಬೇಕು. ಮಹಿಳೆಯರು ಖಂಡಿತವಾಗ್ಲೂ ಈಗ ಈ ಒಂದು 2026 ನಾನು ಹೇಳ ಬಯಸ್ತೀನಿ, ಮಹಿಳೆ ಅಬಲೆ ಅಲ್ಲ, ಸಬಲೀಕರಣ ಆಗಿದೆ, ಆಗ್ತಾ ಇದೆ. ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲೂ ಅಥವಾ ವಿಧಾನಸೌಧದಲ್ಲೂ ಅವರಿಗೆ ಸರಿಸಮನಾದ ಅವಕಾಶ ಸಿಕ್ಕರೆ ಇನ್ನಷ್ಟು ಬೆಳಿಬೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಬೇಕು. ಕ್ರೆಡಿಟ್ ತಗೊಳ್ಳೋದು ಯಾರಾದರೂ ತಗೊಳ್ಳಿ, ಫಸ್ಟ್ ಅದನ್ನು ಮಾಡಿ. ಎಸ್, ವೆರಿ ಗುಡ್. ಕಳೆದ 30 ವರ್ಷಗಳಿಂದ ಜಾರಿಯಾಗಬೇಕಾಗಿದ್ದಂಥ ಮಹಿಳಾ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ. ಈಗಷ್ಟೇ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಂತ ಜಾರಿ ಮಾಡಲಿಕ್ಕೆ ತೊಂದರೆ ಇತ್ತ ಅಂತ ಅನ್ನೋದಕ್ಕಿಂತಲೂ ಅವತ್ತಿನ ದಿನಗಳಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೂಡ ಮಹಿಳೆಯರೇ ಈ ದೇಶವನ್ನು ಆಳಿರ್ತಕ್ಕಂಥದ್ದು. ಅನೇಕ ರಾಜ್ಯಗಳಲ್ಲಿ ಮಹಿಳಾ ಮುಖ್ಯಮಂತ್ರಿಗಳಿದ್ರು. ಅದು ಜಯಲಲಿತಾದಿಂದ ಹಿಡಿದು ಮಾಯಾವತಿಯಿಂದ ಹಿಡಿದು ಈಗಿನ ದೆಹಲಿಯ ಶೀಲಾ ದೀಕ್ಷಿತ್ವರೆಗೆ, ಮತ್ತು UPA ಚೇರ್ಮನ್ ಆಗಿದ್ದಂಥವರು ಕೂಡ ಸೋನಿಯಾ ಗಾಂಧಿಯವರು ಕೂಡ ಮಹಿಳೆಯಾಗಿದ್ದರು. ಹಾಗಾಗಿ ಮತ್ತು ಮೀರಾ ಕುಮಾರಿ ಅಂತ ಸ್ಪೀಕರ್ ಆಗಿದ್ದರು. ಪ್ರತಿಭಾ ಪಾಟೀಲ್ ಅಂತಂಥ ರಾಷ್ಟ್ರಪತಿಗಳಿದ್ದರು. ಅನೇಕ ಮಹಿಳಾ ಮಣಿಗಳು, ಮಹಿಳಾ ನಾಯಕಿಯರು ಕೂಡ ಇದ್ದರು. ಆದರೆ ಎಲ್ಲೊಂದು ಕಡೆ ಮಹಿಳಾ ಮೀಸಲಾತಿಯನ್ನು ಒಂದು ಹಂತಕ್ಕೆ ತರುವಲ್ಲಿ ಯಾಕೆ ಸಕ್ಸಸ್ ಆಗಲಿ? ಯಾಕಂದರೆ ಮನಮೋಹನ್ ಸಿಂಗ್ ಸರ್ಕಾರ ತಂತು ಮಹಿಳಾ ಮೀಸಲಾತಿ 2008 ವಿಧೇಯಕವನ್ನು. ಆದರೆ ಅವತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು, ಲೋಕಸಭೆಯಲ್ಲಿ ಆಗಲಿಲ್ಲ. ಅವತ್ತು ಮನಸ್ಸು ಮಾಡಿದರೆ UPA ಅವತ್ತಿನ ಚೇರ್ಮನ್ ಆಗಿದ್ದಂಥ ಸೋನಿಯಾ ಗಾಂಧಿ ಅವರಿಗೆ ಈ ಕ್ರೆಡಿಟ್ ಸಲ್ತಾ ಇತ್ತು. ತರೋದು ಮುಖ್ಯ ಅಲ್ಲ, ಜಾರಿ ಮಾಡೋದು ಮುಖ್ಯ ಆಗಿರ್ತಕ್ಕಂಥದ್ದು ಇವತ್ತಿನ ರಾಜಕಾರಣದಲ್ಲಿ. ಸರ್ ನೋಡಿ, ಕಾಂಗ್ರೆಸ್ ಈ ಮೊದಲಿಂದನೂ ಸಹ ನಾವು ನೋಡಿದಾಗೆ ಇಂದಿರಾ ಗಾಂಧಿ ಅವರು ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದ್ರು. ಇಡೀ ವಿಶ್ವದಲ್ಲೇ ಮೊದಲ ಪ್ರಧಾನಿಯಾಗಿ ಹೆಸರು ಮಾಡಿದಂತಹ ನಮ್ಮ ಕಾಂಗ್ರೆಸ್ ಒಂದು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ನೋಡಿ ಅವತ್ತಿಗೆ ನಮ್ಮ ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿ ತೋರಿಸಿದೆ. ಸೊ ಆ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರು ಇರ್ಬೋದು, PV ನರಸಿಂಹರಾವ್ ಇರ್ಬೋದು, ರಾಜೀವ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಮಹಿಳಾ ಮೀಸಲಾತಿಯನ್ನು 33% ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣಿನ ಪ್ರಾತಿನಿಧ್ಯ ಇರಬೇಕು ಅನ್ನೋ ಇದರಲ್ಲಿ ಅವತ್ತು ಮಾರ್ಗರೇಟ್ ಆಳ್ವಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಸಹ ರಚಿಸಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅನೇಕ ಹಂತಗಳಲ್ಲಿ ಇದರ ಒಂದು ನಿರಂತರವಾಗಿ ಮಾಡಬೇಕು ಅಂತಿರುತ್ತೆ. ಸಾಕಷ್ಟು ಮೀಸಲಾತಿಯ ಗೊಂದಲಗಳು ಅಥವಾ ವಿರೋಧಗಳ ನಡುವೆ ಇದು ನಿಂತಿರುತ್ತೆ. ಆದರೆ ಇವತ್ತು ಏನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತರಕ್ಕೆ ಹೋಗಿದ್ದಾರೆ, ಇದು ಒಂದು ರೀತಿಯ ಕ್ರೆಡಿಟ್ ತಗೊಳ್ಳೋದಷ್ಟೇ. ಯಾಕಂದರೆ ಇವತ್ತು ನೋಡಿ, ವಿದೇಶಾಂಗ ನೀತಿಗಳೆಲ್ಲ ಫೇಲ್ಯೂರ್ ಆಗಿದೆ ದೇಶದಲ್ಲಿ. ನರೇಂದ್ರ ಮೋದಿ ಅವರನ್ನು ಇವತ್ತಿನ ದಿವಸ ಇನ್ನಿಲ್ಲದಂತೆ. ಮಹಿಳಾ ಮೀಸಲಾತಿ ಪರವಾಗಿದ್ದೀರಾ ವಿರುದ್ಧವಾಗಿದ್ದೀರಾ? ಸರ್, ಮೀಸಲಾತಿ ಪರವಾಗಿದ್ದೀನಿ. ಆದರೆ ಮೀಸಲಾತಿ ತರಕ್ಕೂ ಮೊದಲು ನೋಡಿ, 2011 ಸೆನ್ಸಸ್ ಪ್ರಕಾರ ತರ್ತಾರೆ ಅಂದರೆ ಯಾಕೆ ಈಗ ತರ್ತಿದ್ದಾರೆ? ಈ ಮೊದಲು ಸಹ ಇವರು ತರ್ಬೋದಾಗಿತ್ತು. ಎರಡನೇದು ಡಿಲಿಮಿಟೇಷನ್. ಸೆನ್ಸಸ್ ನೋಡಿ, ಅದು ಒಂದು ಪ್ರೊಸೀಜರ್ ಇರುತ್ತೆ. ಮೊದಲು ಸೆನ್ಸಸ್ ಮಾಡಬೇಕು, ಆಮೇಲೆ ಡಿಲಿಮಿಟೇಷನ್ ಮಾಡಬೇಕು, ಅದಕ್ಕೆ ಒಂದು ಸಮಿತಿ ರಚಿಸಬೇಕು, ಇದೆಲ್ಲ ಇರುತ್ತೆ. ಯಾವುದೂ ಇಲ್ಲದೆ ಏಕಾಏಕಿ ತರಾತುರಿಯಲ್ಲಿ ಇವತ್ತಿನ ದಿವಸ ಮಹಿಳಾ ಮೀಸಲಾತಿಯನ್ನು ತರ್ತೀವಿ ಮತ್ತು ಡಿಲಿಮಿಟೇಷನ್ ಮಾಡ್ತೀವಿ ಅನ್ನೋದು ಎಲ್ಲ ಒಂದು ಕಡೆ ನೋಡಿ. ದಕ್ಷಿಣ ಭಾರತದಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಿದ್ದೀವಿ. ಆ್ಯಕ್ಚುಲಿ ಇವತ್ತು ನಮಗೆ ಮೋಸ ಆಗುತ್ತೆ. ಈಗ ನಾನು ಮಹಿಳಾ ಮೀಸಲಾತಿ ಬಗ್ಗೆ ನೀವು ಮಾತಾಡ್ತೀರಾ ಅಥವಾ ಜನಸಂಖ್ಯೆಯಲ್ಲಿ ಮೋಸ ಆಗ್ತಿದೆ ಅಂತ ಹೇಳ್ತೀರಾ? ಸರ್, ಅದಲ್ಲ, ಎಲ್ಲಾನು ಒಂದಕ್ಕೊಂದು ನೋಡಿ. ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಆದಮೇಲೆ ಈ ಮೀಸಲಾತಿ ಈ ರೀತಿ ಬರಬೇಕಿತ್ತು. ಯಾವ ಆಧಾರದ ಮೇಲೆ ತರ್ತಾರೆ? 11 ಸೆನ್ಸಸ್ ತಗೊಳ್ಳೋದಾದ್ರೆ ಈ ಮೊದಲು ಇವರು ಸರ್ಕಾರಗಳು ರಚಿಸಿದಾಗ ಯಾಕೆ ಈ ಮೀಸಲಾತಿಯನ್ನು ತಂದಿಲ್ಲ? ಯಾಕಂದರೆ ಮೋದಿಯವರ ವಿದೇಶಾಂಗ ನೀತಿಗಳು ಫೇಲ್ಯೂರ್ ಆಗಿದೆ. ಜನಗಳ ಮುಂದೆ ಇವತ್ತು ಅವರ ವರ್ಚಸ್ಸು ತಗ್ಗಿರೋದ್ರಿಂದ ಇದನ್ನು ಜನಗಳ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಈ ಒಂದು ಮೀಸಲಾತಿಯನ್ನು ತರ್ತಿದ್ದಾರೆ ಅಂತ ಅನಿಸ್ತಿದೆ ಸರ್. ಎಸ್, ಅವ್ರು ಹೇಳ್ತಿದ್ದಾರೆ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಮೀಸಲಾತಿಯನ್ನು ತರ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಅವ್ರದ್ದೇ ಸರ್ಕಾರಗಳಿದ್ದು, ಕಾಂಗ್ರೆಸ್ನ ಸರ್ಕಾರಗಳಿದ್ದು ದೇಶವನ್ನು ಸುಮಾರು ಇಂಡಿಪೆಂಡೆಂಟ್ ಕಾಂಗ್ರೆಸ್ ಸುಮಾರು 47 ವರ್ಷ ಈ ದೇಶವನ್ನು ಆಡಿರ್ತಕ್ಕಂಥದ್ದು. ಈ ಮಹಿಳಾ ಮೀಸಲಾತಿ ಪರವಾಗಿ ತಾವು ಇದ್ದೀರಾ ಇಲ್ವಾ, ಅಥವಾ ನಿಮ್ಮ ನಾಯಕರು ಇದ್ದಾರಾ ಇಲ್ವಾ? ಇದ್ದೀವಿ ಸರ್, ನಮ್ಮ ಪಕ್ಷನೂ ಇದೆ, ನಾವು ಇದ್ದೀವಿ. ಮಹಿಳಾ ಮೀಸಲಾತಿ 33% ಇರೋದು 50% ಬೇಕೇ ಬೇಕು. ನಾವು ಅವಾಗ ಸಮಾನ ಆಗ್ತೀವಿ ಸರ್. ಈಗ ಈ ಪುರುಷ ಪ್ರಧಾನ ರಾಜ್ಯ ಆಡಳಿತದಲ್ಲಿ ಮಹಿಳೆಯರಿಗೆ ಏನು ಅನುಕೂಲಗಳಾಗಿದೆ? ಇವತ್ತು ಒಂದು ಮಹಿಳೆ ಆಟೋ ಓಡಿಸೋದಿಂದ ಫ್ಲೈಟ್ ಓಡಿಸೋ ತನಕನೂ ಇದ್ದಾಳೆ. ಎಲ್ಲ ರಂಗದಲ್ಲೂ ಮುಂದೆ ಇದ್ದಾಳೆ. ಅಂಥವ್ಳಿಗೆ ಮೀಸಲಾತಿನ ಇವ್ರು 50% ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಇವ್ರಿಗೆ ಭಯ ಸರ್. ಮಹಿಳಾ ಮೀಸಲಾತಿ 50% ಕೊಟ್ಟರೆ ಇದು ಪುರುಷರಿಗೆ ಅನ್ಯಾಯ ಆಗಿಬಿಡುತ್ತೆ. ಅವ್ರ ಪಕ್ಷದಲ್ಲಿರೋ ಹೆಣ್ಣು ಮಕ್ಳುಗಳೇ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ನಮಗೆ 50% ಮೀಸಲಾತಿ ಬೇಕೇ ಬೇಕು. ಹೆಣ್ಣು ಮಕ್ಳುಗಳು ರಾಜ್ಯ ಆಡಳಿತಕ್ಕೆ ಬಂದ್ರೇ ನಮ್ಮ ರಾಜ್ಯದ ಸಿಸ್ಟಮ್ ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ದೇಶದಕ್ಕೂ ಅಷ್ಟೇ, ನಮ್ಮ ಕನ್ನಡ. ಇದು ಪುರುಷ ಪ್ರಧಾನ ಸಮಾಜ, ನಿಮ್ಮದೇ ಎಲ್ಲ ಪಾರುಪತ್ಯ, ಎಲ್ಲ ಮಹಿಳಾ ಮೀಸಲಾತಿ ಬೇಕು ಅಂತ ಹೇಳ್ತೀರಾ. ಮಹಿಳೆಯರನ್ನ ನಿಮ್ಮ ಮನೆಗಳಲ್ಲಿ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀರಾ. ಈಗ
ಇವತ್ತೇನು ಇವರೇ ಏನೋ ಹೊಸದಾಗಿ ತಂದಿರೋ ಥರ ಮಾತಾಡ್ತಾರಲ್ಲ, 1989ರಲ್ಲಿ ರಾಜೀವ್ ಗಾಂಧಿ ಅವರು ಇದನ್ನು ಪ್ರಪ್ರಥಮವಾಗಿ ಪಂಚಾಯತ್ ರಾಜ್ಗಳಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಕನ್ಸನ್ನು ಇಟ್ಟಿದ್ರು. ಆಗ ಇದ್ದಂಥ ತೊಡಕಿನಲ್ಲಿ ಅದು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅವಾಗ ಏನು ಮಾಡಿದ್ರು, 73, 74ನೇ ತಿದ್ದುಪಡಿಯನ್ನು ಸರಿಪಡಿಸಿದ ನಂತರ 1992 ಹಾಗೂ 93ರಲ್ಲಿ 33% ರಿಸರ್ವೇಷನ್ ವುಮನ್ಗೆ ಲೋಕಲ್ ಬಾಡಿಯಲ್ಲಿ ತಂದಿದ್ದು ಪ್ರಪ್ರಥಮವಾಗಿ ಅದು ರಾಜೀವ್ ಗಾಂಧಿ ಅವ್ರು ಮಾತ್ರ. ಅದು ಇವತ್ತು ನೀವು ಹೇಳ್ತೀರ ನರೇಂದ್ರ ಮೋದಿ ಅಂತ, ಅದು ಅಲ್ಲವೇ ಇಲ್ಲ. ಅವತ್ತಿನಿಂದನೂ ನೀವು ಲೋಕಲ್ ಬಾಡಿಯಲ್ಲಿ ತೆಗೆದು ನೋಡಿ. ಸಾರಿ, ನಿಮಗೆ ಮಾಹಿತಿಯ ಕೊಡ್ತಾ ಇದೆ ಮೇಡಮ್, ದಯಮಾಡಿ ನೀವು ಹಿಂದೆ ಇದ್ದಂಥ ಹಿಸ್ಟ್ರಿನ ತೆಗೆದು ನೋಡಿ. 92ರಿಂದ 93ವರೆಗೂ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ 33% ರಿಸರ್ವೇಷನ್ ಕೊಟ್ಟಂತದ್ದು ರಾಜೀವ್ ಗಾಂಧಿ ಅವರು, ನೀವಲ್ಲ. ಆ ಒಂದು ಮಾಹಿತಿನ ದಯವಿಟ್ಟು ತಿಳ್ಕೊಂಡು ನೋಡಿ. ಇವತ್ತು ಮಹಿಳೆಯರಿಗೆ ನಿಜವಾಗ್ಲೂ ಇಷ್ಟು ವರ್ಷ 7 ಸರಿ ಅವರಿಗೆ ಕಂಪ್ಲೀಟ್ ಆಗಿ ಇದಿತ್ತು, ಏನು ಟೋಟಲ್ ಆಗಿ ಮೆಜಾರಿಟಿ ಇತ್ತು. ಆದ್ರೂ ಮಹಿಳೆಯರ ಬಗ್ಗೆ ನೀವು ಯಾಕೆ ಬಿಲ್ ತಂದಿಲ್ಲ? ಇವಾಗ 2023ರಲ್ಲಿ ನರೇಂದ್ರ ಮೋದಿ ಅವರು ಬಿಲ್ ತಂದಿದ್ದಾರೆ. ಈಗ 16, 17, 18ಕ್ಕೆ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ, ಒಪ್ಕೊಳ್ಳಿ, ಕ್ರೆಡಿಟ್ ತಗೋಬೇಡಿ. ಎಸ್ ಮೇಡಮ್, ಈಗ ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕಾ ಅಥವಾ ಅಟೆನ್ಷನ್ ಡೈವರ್ಟ್ ಆಗ್ಬೇಕಾ? ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕು. ಇವರು ಸದನದಲ್ಲಿ ಸರ್ವಮತದೊಂದಿಗೆ ಅಂಗೀಕಾರಗೊಳಿಸ್ತೀವಿ ಅಂತ ಸಭೆ ಕರೆದಿರೋದು ಬಹಳ ಸಂತೋಷದ ವಿಷಯ. ಅವ್ರು ಹೇಳ್ದಂತೆ ಜಾರಿಗೊಳಿಸಿದ್ರೆ ಬಹಳ ಸಂತೋಷ. ಮಹಿಳೆಯರಿಗೆ ನಮ್ಮ ಧ್ವನಿಯನ್ನು ಪ್ರತಿನಿಧಿಸತಕ್ಕಂಥ ಸಂಸದರು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲೇ ಬೇಕು. ಆದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಇರಬೇಕು. ಚುನಾವಣೆ 2 ರಾಜ್ಯದ ಸಮೀಪ ಇದೆ ಅನ್ನುವ ಸಮಯದಲ್ಲಿ ಇದನ್ನ ಜಾರಿಗೊಳಿಸಿ ಮಹಿಳೆಯರ ಅಟೆನ್ಷನ್ ಡೈವರ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇಷ್ಟು ದಿನ ಸಂವಿಧಾನಬದ್ಧವಾಗಿ ಜಾರಿ ಆಗ್ಬೇಕು, ಇದು ಡಿಲಿಮಿಟೇಷನ್ ಆಗಬೇಕು. ಆ ಲೆಕ್ಕದಲ್ಲಿ ಇವರು ಯೋಚನೆ ಮಾಡ್ತಿದ್ದಂಥವ್ರು ಅವತ್ತು ನಿಶಿಕಾಂತ್ ದುಬೆ ಏನ್ ಹೇಳಿದ್ರು, ನಮ್ಮ ಸೋನಿಯಾ ಗಾಂಧಿ ಏನ್ ಹೇಳಿದ್ರು, ರಾಜೀವ್ ಗಾಂಧಿ ಅವರ ಕನಸು ನನ್ಸಾಗಬೇಕು. ಮೊದಲ ಬಾರಿಗೆ ತಂದಿದ್ದು 33% ರಾಜೀವ್ ಗಾಂಧಿ. ಆ ಕನಸು ನನ್ಸು ಮಾಡೋದಕ್ಕೆ ನಮ್ಮ ಸೋನಿಯಾ ಗಾಂಧಿ ಅವರು ಹೇಳಿದ್ದು, ನಮ್ಮ ರಾಜೀವ್ ಗಾಂಧಿ ಅವರ ಕನಸು ನನ್ಸಾಗೋದಕ್ಕೆ ಈ ಮಹಿಳಾ ಮೀಸಲಾತಿ 33% ಜಾರಿಗೊಳಿಸಬೇಕು ಅಂತ ಹೇಳಿದಾಗ ನಿಶಿಕಾಂತ್ ದುಬೆ ಏನ್ ಹೇಳಿದ್ರು, ಇದು ಸಂವಿಧಾನಬದ್ಧವಾಗಿ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು, ಜನಗಣತಿ ಆಗಬೇಕು ಅಂತ ಎಲ್ಲಾ ಕಾರಣ ಕೊಟ್ಟವರು ಈಗ ತರಾತುರಿಯಲ್ಲಿ ಯಾಕೆ ಚುನಾವಣೆ ಇರುವಾಗ ಇಮಿಡಿಯೇಟ್ ಆಗಿ ಇದನ್ನ ತಂದು ಜನರ ಅಟೆನ್ಷನ್ ಡೈ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಸಂತೋಷದ ಬೆಳವಣಿಗೆ. ಇದು ಆದ್ರೆ ಸಂತೋಷ, ಮಹಿಳೆಯರ ನಮ್ಮ ಹಕ್ಕು. ಇದು ನಮ್ಮ ಸಂಸದರಲ್ಲಿ ಹೆಚ್ಚು ಸಂಖ್ಯೆ, ದೇಶದ ಅರ್ಧದಷ್ಟು ಜನಸಂಖ್ಯೆ ಅಂತ ಮಹಿಳೆಯರಿಗೆ ನಮ್ಮ ಪ್ರತಿನಿಧಿಗಳು ಹೆಚ್ಚು ಬೇಕು. ಆದಂತ ಕೆಲಸ ಆಗ್ಬೇಕು. ಆದ್ರೆ ದಕ್ಷಿಣ ರಾಜ್ಯಗಳಿಗೆ ಮೋಸ ಆಗ್ಬಾರ್ದು. ಡಿಲಿಮಿಟೇಷನ್ ಆದಾಗ ದಕ್ಷಿಣ ಕಡೆಗಣಿಸಬಾರ್ದು. ನಮ್ಮ ರಾಜ್ಯಗಳಿಂದಲೇ ಹೆಚ್ಚು ಪ್ರತಿನಿಧಿಗಳು ಸದನವನ್ನ ಪ್ರತಿನಿಧಿಸಬೇಕು ಅಂತ ನಾವು ಆಶಿಸ್ತೀವಿ. ಮಹಿಳಾ ಮೀಸಲಾತಿ ಕೂಡ ಮತ್ತೊಂದು ಕುಟುಂಬ ರಾಜಕಾರಣಕ್ಕೆ ವೇದಿಕೆ ಆಗುತ್ತಾ? ಅವರ ಪತ್ನಿಯರು, ಅಕ್ಕಂದಿರು, ತಂಗಿಯಂದಿರು, ಅವರ ಕುಟುಂಬದ ಹೆಣ್ಣು ಮಕ್ಕಳನ್ನ ನಿಲ್ಲಿಸಲಿಕ್ಕೆ ಪ್ರಬಲ ಜಾತಿಗಳಿಗೆ ಮತ್ತು ಕುಟುಂಬ ರಾಜಕಾರಣವನ್ನು ಮಾಡ್ತಿರುವಂಥವ್ರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಇಡೀ ಈ ದೇಶವನ್ನು ಸುಮಾರು ಲೆಕ್ಕಾಚಾರ ಹಾಕಿದರೆ ಒಂದು 600ರಿಂದ 700 ಕುಟುಂಬಗಳು ಇಡೀ ದೇಶವನ್ನು, ಅದು ಜಿಲ್ಲಾ ಪಂಚಾಯತಿಂದ ಹಿಡಿದು ಲೋಕಸಭೆಯವರು ಕೂಡ ಕುಟುಂಬ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥ. ಆ ಮುಖಾಂತರ ಇಲ್ಲೂ ಕೂಡ ಮಹಿಳಾ ಪಾಲಿಟಿಕ್ಸ್ ಆಗುತ್ತಾ, ಕುಟುಂಬ ರಾಜಕಾರಣ ಆಗುತ್ತಾ? ನೀವು ಹೇಳೋದೇನು, ಹೆಂಡತಿ ಫೇಸು ಗಂಡ ರೂಲ್ ಮಾಡೋದು ಅಂತನಾ? ಹಂಗೆಲ್ಲ ಯಾಕೆ ಮಾಡ್ತಾರೆ? ನಮಗೆ ಗೊತ್ತಿದೆಯಲ್ಲ ನಮ್ಮ ಪವರ್ಸ್ ಏನು. ನಾವು ವಿ ವಿಲ್ ಟೆಲ್ ದಿಸ್ ಇಸ್ ಮೈ ಪ್ಲೇಸ್, ಮೈ ಚೇರ್, ಡೋಂಟ್ ಇಂಟರ್ಫಿಯರ್. ಆ ಥರ ಎಲ್ಲ ಏನಿಲ್ಲ. ಈಗ ಸುಪ್ರಿಯಾ ಸುಳೆ ಅವರು ಎಷ್ಟು ಜನ ತೊಗೊಂಡು ಬಂದಿರೋದು ಅವ್ರನ್ನ ಅಲ್ವಾ? ಅವರು ಯಾರ್ದೋ ಮಗಳು ಅಂದ್ಬಿಟ್ಟು ಅಲ್ಲಿ ಪ್ಲೇಸ್ ಕೊಟ್ಟಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮೆರಿಟ್ ಅಷ್ಟೇ. ಇಲ್ಲಿ ಆ ಫ್ಯಾಮಿಲಿ ಪಾಲಿಟಿಕ್ಸ್ ಅದಲ್ಲ. ಬೇಸ್ಡ್ ಆನ್ ದ ಮೆರಿಟ್ ನಾವು ಎಷ್ಟು ನಮ್ಮ ಕೇಪಬಿಲಿಟಿ ಇದೆ, ನಮ್ಮ ಚಾಯ್ಸ್ ಇದೆ, ನಮ್ಮ ಇಚ್ಛೆ ಇದೆ, ನಮಗೆ ಇಷ್ಟ ಇದ್ದರೆ ನಾವು ಹೋಗ್ತೀವಿ. ಜನಕ್ಕೆ ನಮ್ಮನ್ನು ಇಷ್ಟ ಇದ್ದರೆ ನಾವು ಚೂಸ್ ಮಾಡ್ಕೋತೀವಿ. ವೇರ್ ಇಸ್ ದ ಫ್ಯಾಮಿಲಿ ಪಾಲಿಟಿಕ್ಸ್ ಕಮಿಂಗ್ ಹಿಯರ್? ಇಟ್ ಇಸ್ ನಾಟ್ ಕರೆಕ್ಟ್. ಮಹಿಳಾ ಮೀಸಲಾತಿ ನೀವು ವಿರೋಧಿ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಯಾರು ವಿರೋಧಿ ಅಲ್ಲ. ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ಇರೋಂಥ ಒಂದು ಪಕ್ಷ ಮತ್ತು ನಮ್ಮ ಕುಟುಂಬ, ನಮ್ಮದು ದೊಡ್ಡ ಕುಟುಂಬ ಚಾಮರಾಜಪೇಟೆಯಲ್ಲಿ. ಅದ್ರ ಒಂದು ಈ ಸಂದರ್ಭದಲ್ಲಿ BJP ಕೇಂದ್ರ ಸರ್ಕಾರ ಜಾರಿಗೆ ತರ್ತಿರೋದು ರಾಜಕೀಯ ಪ್ರೇರಿತ. ಆದರೆ ಇದರ ಹಿಂದೆ ಒಂದು ಇತಿಹಾಸನ BJPಗ ತಿರ್ಸ್ತಾ ಇದೆ. ಸತ್ಯಾಂಶನ ಮರೆಮಾಚುವಂಥ ಒಂದು ಸರ್ಕಾರ ಯಾವ್ದಾರು ಪಕ್ಷ ಇದ್ದರೆ ದೇಶದಲ್ಲಿ BJP ಪಕ್ಷ. ಇತಿಹಾಸ ಪುಟದಲ್ಲಿ ಅನೇಕ ಜನ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೇಂದ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿಗೋಸ್ಕರ ಅನೇಕ ಸುಧಾರಣೆಗಳು ತನ್ನಂಥ ಪಕ್ಷ. ರಾಜೀವ್ ಗಾಂಧಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅನೇಕ ಪ್ರಧಾನಿ ಮಂತ್ರಿ 400 MP ನಿಮ್ದೇ UPA ಸರ್ಕಾರ ಇತ್ತು. ಯಾಕೆ ನಿಮ್ಮಲ್ಲಿ ಜಾರಿ ಮಾಡಕ್ ಆಗ್ಲಿಲ್ಲ? ಈಗ ಯಾರೋ ಜಾರಿ ಮಾಡ್ತಿದ್ದಾರೆ. ಈಗ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಇದೇ BJP ಪಕ್ಷ ವಿರೋಧ ಮಾಡ್ತು. ನಿಮ್ದು 400 MP ತರಬಹುದಿತ್ತಲ್ಲ. ನಿಮ್ದು ನೀವೇ ದುರ್ಗೆಗೆ ಹೋಲಿಸ್ತಕ್ಕಂಥ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಿರಲ್ಲ, ಅವರೇ ತರಬಹುದಿತ್ತಲ್ಲ. ರಾಜ್ಯಸಭೆಯಲ್ಲೂ
ಪ್ರಬಲವಾಗಿ ವಿರೋಧ ಮಾಡಿ ಬಿಜೆಪಿ ಸರ್ಕಾರ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡಿದಂಥ ಪಕ್ಷ. ಇವತ್ತು ರಾಜಕೀಯವಾಗಿ ಚುನಾವಣೆ ಹತ್ರ ಬರ್ತದೆ ಅಂತೇಳಿ ಮಹಿಳಾ ಮೀಸಲಾತಿ ತರ್ತಾರೆ. ನಮಗೆ ಮಹಿಳಾ ಮೀಸಲಾತಿ ಯಾರಿಗೂ ವಿರೋಧ ಇಲ್ಲ, ಆದರೆ ರಾಜಕೀಯ ಪ್ರೇರಿತವಾಗಿ ಪ್ರಬಲ ಜಾತಿಗಳಿಗೆ ಅಧಿಕಾರ ತರ್ತಕ್ಕಂಥದ್ದು ನಮಗೆ ವಿರೋಧ ಇದೆ. ಆದರೆ ಮಹಿಳಾ ಮೀಸಲಾತಿಯಲ್ಲಿ ಕೆಳ ವರ್ಗದ ಮಹಿಳೆಯರು ಇರ್ಬೋದು, ಯಾವುದೇ ಬಡತನದಲ್ಲಿ ಹುಟ್ಟಿ ಬಂದ ಮಹಿಳೆಯರು ಇರ್ಬೋದು, ಅವರಿಗೆ ಮೀಸಲಾತಿ ಕೊಟ್ಟರೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಒಪ್ಕೊಳುತ್ತೆ. ಯಾಕಂದರೆ ನಾವು ಅವತ್ತಿನ ರಾಜೀವ್ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವರು ತನ್ನಂಥ ಆ ಒಂದು ವಿಧಿ ನಿಯಮಗಳನ್ನ ಅದನ್ನು ಜಾರಿಗೆ ತರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ತರ್ತಾ ಇರೋದು ಇದು ರಾಜಕೀಯ ಪ್ರೇರಿತ. ಹೇಳಿ ಸರ್. ಮಹಿಳಾ ಮೀಸಲಾತಿಯನ್ನ ನೀವು ಜಾರಿ ಮಾಡ್ತೀರಾ? ನಾವು ಜಾರಿ ಮಾಡಲ್ಲ ಸರ್. ಜಾರಿ ಮಾಡೋರಿಗೆ ಅಂದರೆ ಎಲ್ಲ ಅಂದರೆ ಅಂದರೆ ಯಾವುದೋ ಒಂದು ಕ್ಯಾಸ್ಟ್ ಬಗ್ಗೆ ಈ ಥರದ್ದು ಮಾಡ್ಕೊಂಡ್ರಲ್ಲ, ಎಲ್ಲ ಪಕ್ಷಕ್ಕೂ ಸರಿಸಮಾನವಾಗಿ ಮೀಸಲಾತಿ ತಂದರೆ ನಾವು ಸಪೋರ್ಟ್ ಮಾಡೋಕೆ ರೆಡಿ ಇದ್ದೀವಿ. ಬಟ್ ಇದಕ್ಕೆ ಮುಂಚೆನೇ ಮಹಿಳಾ ಮೀಸಲಾತಿ ಮನಮೋಹನ್ ಸಿಂಗ್ ಸರ್ ಮಾಡಿದ್ರು, ಅದನ್ನೇ ಇವ್ರು ಜಾರಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಟೋಟಲಿ ಎಲೆಕ್ಷನ್ ಗಿಮಿಕ್ಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಎಲೆಕ್ಷನ್ ಗಿಮಿಕ್ ಬೇರೆ, ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕಾ ಬೇಡ? ಸರ್ ಜಾರಿ ಆಗೇ ಆಗುತ್ತೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇದು ಆಲ್ರೆಡಿ ಇದ್ದಿದ್ನ ಇವರು ಮತ್ತೆ ಪಾಲಿಶ್ ಆಗ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಅವ್ರಿಗೆ ಹೆಸರು ಮರುನಾಮಕರಣ ಮಾಡಬೇಕು, ಕ್ರೆಡಿಟ್ ತಗೋಬೇಕು, ಅದು ಚುನಾವಣೆ ಸಂದರ್ಭ. ನೀವೇ ಕ್ರೆಡಿಟ್ ತಗೊಳಕ್ಕೆ ನಿಮಗೆ ಕೂಡ ಅವಕಾಶ ಇತ್ತು. ಬನ್ನಿ ಅದಕ್ಕೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, 2 ಸರಿ ಪ್ರೈಮ್ ಮಿನಿಸ್ಟರ್ ಇದ್ರು, ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು. ಯಾಕೆ ನೀವೇ ಕ್ರೆಡಿಟ್ ತಗೊಳ್ಳಿಲ್ಲ? ಹಾಗಾದ್ರೆ ನೀವು ಕ್ವಶನ್ ಕೇಳಿದ್ರೆ ಉತ್ತರ ತಗೊಳಕ್ಕೆ ಅಷ್ಟೇ ಸಮಯ ಕೊಡಿ ದಯವಿಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತು ರಾಜಕೀಯ ಪ್ರೇರಿತವಾಗಿ ನಮ್ಮ ಅಂದ್ರೆ ಸಪೋರ್ಟರ್ ಪಕ್ಷ ಯಾವ್ದಿತ್ತು, SP ಇರ್ಬೋದು, BSP, ಇವ್ರಿಗೆಲ್ಲ ಚಿತಾವಣೆ ಮಾಡಿ ಬಿಜೆಪಿ ಅವರು ಹೆಣ್ಣು ಮಕ್ಕಳ ಬೆನ್ನು ಯಾರಾದ್ರೂ ಮುರಿದಿದ್ದಾರೆ ಅಂದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಕ್ರೆಡಿಟ್ ಸೇರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಇಲ್ಲ ಮೇಲ್ಮನೆ ಕೆಳಮನೆ ಎರಡರಲ್ಲೂ ನಮ್ಮ ಸಂಖ್ಯಾಬಲ ಇದ್ರೂ ಈ ಬಿಲ್ನ ಒಪ್ಲಿಲ್ಲ ಇವರು. ಇವತ್ತು ಬಿಜೆಪಿ ಇವತ್ತು ನಾವು ಕ್ರೆಡಿಟ್ ತಗೊಳ್ಬೇಕು ಅಂತ ಹೋರಾಡ್ತಾ ಇದೆ. ಎರಡನೇ ವಿಚಾರ, ಇವಾಗ ಹೊಸದು ಇರಿ GBA ಎಲೆಕ್ಷನ್ ಅಲ್ಲಿ ನಮ್ಮ DK ಶಿವಕುಮಾರ್ ಅವರು 50% ಮೀಸಲಾತಿ ತಂದವ್ರೆ ಲೋಕಲ್ ಬಾಡಿ ಎಲೆಕ್ಷನ್ಗೆ. ಅದು ನಡೀತೆ, ನಿಮ್ಮ ವಾಹಿನಿನೇ ತೋರಿಸುತ್ತೆ ನೋಡಿ ಬೇಕಾದ್ರೆ. ಸರ್ ನೋಡಿ, ಇದು ಬಿಜೆಪಿ ಅವ್ರು ಮಾಡ್ತಾ ಇರೋದು 2029 ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಯಾಕಂತಂದ್ರೆ ಏನು ಇವಾಗ ಡಿಲಿಮಿಟೇಷನ್ ಆಗ್ತಾ ಇದೆ, ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ತಾ ಇದೆ. ಪುನರ್ವಿಂಗಡಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಬಿಟ್ರೆ ಅವರಿಗೆ ಮಹಿಳಾ ಹೆಣ್ಮಕ್ಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸರ್. ಈ ಹಿಂದೆ ಸಾಧನೆ ಮಾಡಿದ್ರೆ ನೀವೇ ಹೇಳ್ರಿ, ಜಯಲಲಿತಾ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಮೀರಾ ಕುಮಾರ್ ಇರ್ಬೋದು, ಶೀಲಾ ದೀಕ್ಷಿತ್ ಇರ್ಬೋದು, ಸೊ ಪ್ರತಿಯೊಬ್ಬರು ಸರ್ ಯಾವ ಮೀಸಲಾತಿಯಲ್ಲೂ ಬಂದಿಲ್ಲ ಅವರು. ನೋಡಿ ಸುನೀತಾ ವಿಲಿಯಮ್ಸ್ ನೋಡಿ ಚಂದ್ರಲೋಕಕ್ಕೆ ಓಟ್ ಬಂದ್ರು, ಅವ್ರು ಯಾವ ಮೀಸಲಾತಿ ಓಟ್ ಬಂದಿದ್ದಾರೆ ಸರ್? ಕೇಳ್ತಾರೆ ರಾಜಕೀಯ ಬಿಟ್ಬಿಡಿ ಸರ್. ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇಲ್ಲ, ಮಹಿಳೆ ಅಬಲೆ ಅಲ್ಲ, ಸಬಲೆ ಸರ್. ಇವತ್ತು IAS ಇದಾರೆ, IPS ಇದಾರೆ. ಒಬ್ಬ ರಾಜಕಾರಣಿಗೆ 5 ವರ್ಷ ಅಧಿಕಾರ ಆದ್ರೆ ಅವ್ರಿಗೆ 30 ವರ್ಷ ಅಧಿಕಾರ ಇರುತ್ತೆ. ಹಂಗಾಗ್ಬಿಟ್ಟು ನೋಡಿ ಸರ್, ಮಹಿಳೆಯರಿಗೆ ಅವಕಾಶ ಕೊಡ್ಲಿ, ಆದ್ರೆ ಅದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನಿಮ್ ಮುಖಾಂತರ ತಿಳಿಸ್ತೀನಿ ಸರ್. ನಿಮ್ದೇ ಸರ್ಕಾರಗಳಿದ್ದು, ಇಂದಿರಾ ಗಾಂಧಿ ಅಂತ ದುರ್ಗೆ ಅಂತ ಕರಿತಾ ಇದ್ರಿ, ಮನಮೋಹನ್ ಸಿಂಗ್ ಇದ್ರು, ರಾಜೀವ್ ಗಾಂಧಿ ಇದ್ರು, PV ನರಸಿಂಹರಾಯರಿದ್ರು. ನೀವೇ ಇಂಡಿಪೆಂಡೆಂಟ್ 47ರಿಂದ 48 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿರೋದು. ನಾನು ಹೇಳ್ತಿರೋದು ಅಲಯನ್ಸ್ ಗೌರ್ಮೆಂಟ್ ಅಲ್ಲ. ನಿಮ್ಗೆ ಅವಕಾಶಗಳಿತ್ತು, ಅವತ್ತಿನ ದಿವಸಗಳ ಅವಕಾಶಗಳನ್ನ ಕೈ ಚೆಲ್ಲಿದ್ರಿ. ನಿಮ್ಮದೇ UPA ಚೇರ್ಮನ್ ಸೋನಿಯಾ ಗಾಂಧಿ ಅವರಿದ್ರು. ಸೋನಿಯಾ ಗಾಂಧಿ ಅಂತವರು ಕೂಡ ಅವತ್ತು ಜಾರಿ ಮಾಡಲಿಕ್ಕೆ ಮನಸ್ಸು ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗ ಅವರು ಜಾರಿ ಮಾಡ್ತಿದ್ದಾರೆ, ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಕೂಡ ರಾಜಕೀಯ ಹುಡುಕ್ತಿರೋ, ರಾಜಕೀಯ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ರಾಜಕೀಯ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಯಾರು ಕೂಡ ಸನ್ಯಾಸಿಗಳಲ್ಲ. ನೀವು ರಾಜಕೀಯ ಮಾಡ್ಕೊಂಡು ಬಂದರೆ ಅವರು ರಾಜಕೀಯನ ಮಾಡ್ತಿದ್ದಾರೆ. ಸರ್, ನಾವು ರಾಜಕೀಯ ಮಾಡಬೇಕು ಅಂತಿದ್ದಿದ್ರೆ ಸ್ವತಂತ್ರ ಬಂದ ಮೇಲೆ 51ರ ಸೆನ್ಸಸ್ ಆದಾಗ 5% ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷನೇ. ಅದನ್ನ 15% ತಗೊಂಡೋಗಿದ್ದು ಕಾಂಗ್ರೆಸ್ ಪಕ್ಷನೇ. ಅದನ್ನ 33% ಮುನಿಸಿಪಲ್ ಕೌನ್ಸಿಲ್ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಕೊಟ್ಟಿದ್ದು ಕಾಂಗ್ರೆಸ್ಸೇ. ಇದೇ 2001ರಲ್ಲಿ ಮೀಸಲಾತಿನ ಶವಗಾರ ಪೆಟ್ಟಿಗೆಗೆ ಹಾಕಿದ್ದು ವಾಜಪೇಯಿ ಅವರು. ಈ ಬಿಜೆಪಿ ಈ ಮಾತು ಒಪ್ಕೊಂಡಾರ? 26 ವರ್ಷಗಳ ಕಾಲ ಅದನ್ನ ಫ್ರೀಸ್ ಮಾಡಿದ್ದು ಶವಗಾರ ಪೆಟ್ಟಿಗೆಗೆ ಹಾಕಿದ್ದು ಇದೇ ಬಿಜೆಪಿ ಅವರು. ಇವರಿಗೆ ಅಷ್ಟು ನೈತಿಕತೆ ಅವರೇ ತರ ಕೊಟ್ಟಿದಾರಲ್ಲ. ಹಾಗಾದ್ರೆ ನಿಮಿಷ ಅವ್ರು ಯಾವಾಗ ಕೊಟ್ಟಿದ್ದಾರೆ ಸರ್? ಇವಾಗ ನೀವ್ ಹೇಳ್ತಾ ಇದ್ದೀರಾ ಮೀಸಲಾತಿ ನಾವು ಒಪ್ಕೋತೀವೋ ಇಲ್ವಾ ಅಂತ. ನಾವು ಮೀಸಲಾತಿ ಒಪ್ಕೋತೀವಿ. 33% ಅಲ್ಲ ಸರ್, 40% ಕೊಡಿ. ನಾವು 50% ಕೊಟ್ಟು ತೋರಿಸ್ತಾ ಇದೀವಿ. ಅದನ್ನ ಅವ್ರ ಕೈಲಿ ಮಾಡಕ್ ಆಗಲ್ಲ. ಅವ್ರಿಗೇನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಅವ್ರಿಗೆ ಬೇಕಾದಂತ ನಾರ್ದರ್ನ್ ಸ್ಟೇಟ್ಸ್ಗೆ ಅವ್ರಿಗೆ ಹೆಚ್ಚಿನ ಬಹುಮತ ಬಂದು ನೆಕ್ಸ್ಟ್ ಅವ್ರಿಗೆ MP ಕಾನ್ಸ್ಟಿಟ್ಯೂನ್ಸಿಲಿ ಅವರು
ಏನಂತಾರೆ 400ಕ್ಕೂ ಹೆಚ್ಚು ಸೀಟನ್ನು ತಗೊಂಡು ತಮ್ಮ ಆಡಳಿತವನ್ನು ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಹೊರತು ಅವರು ಮಹಿಳಾ ಸಬಲೀಕರಣ ಮಾಡ್ತಾ ಇಲ್ಲ, ಅವರು ಮಹಿಳೆಯರಿಗೆ ಒಳ್ಳೇದನ್ನು ಮಾಡ್ತಾ ಇಲ್ಲ. ನೀವು ಅವಾಗೆ ಒಂದು ಮಾತು ಹೇಳಿದ್ರಿ, ದಯವಿಟ್ಟು ಅದನ್ನ ವಾಪಸ್ ಕೊಡ್ತೀನಿ. ಮಹಿಳೆಯರನ್ನ ಅಡಿಗೆ ಮಾಡೋಕೆ ನಾವು ಬಿಡ್ತಾ ಇಲ್ಲ ಸರ್, ನಾವು ಮಹಿಳೆಯರನ್ನ ಅಡಿಗೆ ಮಾಡಿಸೋದು ಇಲ್ಲ ಸರ್. ಮಹಿಳೆಯರು ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ, ಈಗ ನಿಮ್ಮನೇಲಿ ನೀವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬಂದ್ರೆ ಅಂತ ಗೊತ್ತಾಯ್ತು ಸರ್. ಅಡಿಗೆ ಮಾಡ್ಬೇಕು ಅಂದ್ರೆ ನಾನು ಮಾಡ್ತೀನಿ ಸರ್, ನನ್ನ ಹೆಂಡತಿನೂ ಮಾಡ್ತಾರೆ. ಅದರಲ್ಲಿ ಅಡಿಗೆ ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಭೇದ ಭಾವ ಇಲ್ಲ. ನಾವ್ ಹೇಳ್ತಾ ಇರೋದು ಮಹಿಳೆಯರು ಮುಂಚೂಣಿಯಲ್ಲಿ ಇರಬೇಕು, ಅವರು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಇರಬೇಕು, ಅದನ್ನು ಪಾಲಿಸುವಂತವರು ಕಾಂಗ್ರೆಸ್ ಪಕ್ಷ ಮಾತ್ರ. ಸರ್ ನೀವು ಹೇಳ್ತಾ ಇದ್ರೆ ಅವಾಗ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಇತ್ತು ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಹಿಳೆಯರಿಗೆ ಮದುವೆ ಆಗಿ ಹೋಗಿದ್ರೇನು ಅವ್ರ ಜಮೀನಲ್ಲಿ 50% ಭಾಗ ಬರ್ಬೇಕಂತ ಹೇಳ್ಬಿಟ್ಟು ಈ ಜಾರಿ ತಂದಿರೋದು ಇದೆ ಇಂದಿರಾ ಗಾಂಧಿ ಅವರೇ. ಇದು ನಿಮ್ಗೆ ಗೊತ್ತಿರಬೇಕಾಗಿದೆ. ನಾವು ಅವತ್ತಿಂದ ಇವತ್ತವರೆಗೂ ಮಹಿಳೆಯರಿಗೆ ನಾವು ಅವಕಾಶ ಮಾಡಿಕೊಡ್ತಾನೆ ಇದ್ದೀವಿ ಎಲ್ಲ ಥರನೂ. ಇವತ್ತು ಮಹಿಳೆಯರು ಇಷ್ಟು ಎಜುಕೇಟೆಡು, ಇಷ್ಟು ಮುಂದೆ ಬಂದಿದ್ದಾರೆ ಫಾರ್ವರ್ಡಲ್ಲಿ. ಇವತ್ತು ಮಹಿಳೆಯರು ಇವಾಗ ಕರ್ನಾಟಕದಲ್ಲಿ ಎಜುಕೇಷನಲ್ಲಿ ಟಾಪಲ್ಲಿ ಇದ್ದಾರೆ ಎಲ್ಲ, ಉತ್ತರ ಕರ್ನಾಟಕ. ಇದೆಲ್ಲ ಮಾಡಿರೋದು ಯಾರು? ಇದೇ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು. ಇದು ನಮ್ಮದು ಅಸ್ತಿತ್ವ ಇದೆ. ನಾವು ಯಾವತ್ತೂ ಮಹಿಳೆಯರಿಗೆ ಗೌರವ ಕೊಡ್ತೀವಿ. ಮುಂದಿನ ದಿನ ಇದೇ ಥರ ಇರುತ್ತೆ ಸರ್. 2029 ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಈಗಿಂದಲೇ ಅಡಿಪಾಯ ಆಗ್ತಾ ಇದೆಯಾ? 2029 ಒಂದ್ ಕಡೆ ಮಹಿಳಾ ಮೀಸಲಾತಿ, ಮತ್ತೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ, ಮತ್ತೊಂದು ಕಡೆ ಒಂದು ದೇಶ ಒಂದು ರಾಷ್ಟ್ರ ಚುನಾವಣೆ, ಆ ಮುಖಾಂತರ ವಿಪಕ್ಷಗಳನ್ನು ಅಣಿಯುವ ಒಂದು ತಂತ್ರದ ಭಾಗ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಕೂಡ ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮತ್ತು ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ರಾಜ್ಯಗಳ ನಡುವೆ ಇದೀಗ ಪೈಪೋಟಿ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಇದರ ಭಾಗವಾಗಿ ಮಾಡ್ತಾರೆ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದರಲ್ಲೂ ಕೂಡ ಪಾಲಿಟಿಕ್ಸ್ ಇದೆ ಅಂತೀರಾ? ನೋಡಿ, 33% ಏನು ಕೊಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ. 50% ಅವರು ಕೊಡಬೇಕು, ಅದು ಸಹ ಸ್ವಾಗತಾರ್ಹ ಆಗಿರುತ್ತೆ. ಆದರೆ ಮಹಿಳೆಯರನ್ನ ರಬ್ಬರ್ ಸ್ಟ್ಯಾಂಪ್ಗಳಾಗಿ ಬಳಸಬೇಡಿ ಅನ್ನೋದೇ ನಮ್ಮ ಒಂದು ವಾದ. ಯಾಕೆಂದ್ರೆ ಎಲ್ಲಾ ಪಕ್ಷಗಳು, ಈ ಎರಡೂ ಪಕ್ಷಗಳು ಮತ್ತು JDS ಸೇರಿದಂತೆ ಮಹಿಳೆಯರು ಕೇಳ್ಕೊಬರಲ್ಲ, ನಿಮ್ಮನ್ನ ರಬ್ಬರ್ ಸ್ಟ್ಯಾಂಪ್ ಆಗಿ ಎಲ್ಲ ಬಳಸ್ಕೊಳ್ತಿದಾರ? ರಬ್ಬರ್ ಸ್ಟ್ಯಾಂಪ್ ಅಲ್ಲ, ನಮ್ಮ ಧ್ವನಿಯನ್ನ ಪ್ರತಿನಿಧಿಸ ಎಷ್ಟೊಂದು ಅತ್ಯಾಚಾರಗಳಾಗ್ತಿದೆ ಮಹಿಳೆಯರ ರಬ್ಬರ್ ಸ್ಟ್ಯಾಂಪ್ಗಳ ಇಲ್ಲ ಸರ್, ಇದು ಸುಳ್ಳು, ಈ ಸ್ಟೇಟ್ಮೆಂಟ್ ಸುಳ್ಳಿದೆ. ನೀವು ಇಲ್ಲ ಸರ್, ಮೊದಲು ಡೆಫಿನೆಟ್ಲಿ ಅಲ್ಲ. ನಾವ್ ಯಾಕೆ ರಬ್ಬರ್ ಸ್ಟಾಂಪ್ ಹಾಕ್ತೀವಿ? ನಾವಂತೂ ರಬ್ಬರ್ ಸ್ಟಾಂಪ್ ಆಗಿಲ್ಲ, ನಾವು ಆಗಿಲ್ಲ ರಬ್ಬರ್ ಸ್ಟಾಂಪ್. ಸರ್ ಅವ್ರ ಕಣ್ಣು ಕೂಡಾಗಿದೆ ಬಿಡಿ ಸರ್. ಯಾವ ಮೇಡಮ್ ಹೇಳ್ತಾರೆ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ಮಹಿಳೆಯರನ್ನು ಆರಾಧಿಸಿ ಪೂಜಿಸಿದಂತ ದೇಶ. ಆದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಹಿಳೆಯರನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಇತ್ತೀಚೆಗೆ ನಾವು ಡಿಬೇಟ್ ಮಾಡಿದೀವಿ. ಯಾವ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಇಟ್ಕೊಂಡಿದ್ದೀರಾ? ಡೆಲ್ಲಿಯಲ್ಲಿ CM ರಬ್ಬರ್ ಸ್ಟಾಂಪ್ ತರ ಇಟ್ಟಿದ್ರಲ್ಲ, ಅದು ನಾವ ಆಮ್ ಆದ್ಮಿ ಪಾರ್ಟಿ ಅವರು. ನೀವು ರಬ್ಬರ್ ಸ್ಟಾಂಪ್ ಬಗ್ಗೆ ಮಾತಾಡಿದ್ರೆ ಮಹಿಳೆಯರು, ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿ ರಬ್ಬರ್ ಸ್ಟಾಂಪಾ? ಅಲ್ಲ ಸರ್, ಮತ್ತೆ ಯಾವ ಸ್ಟಾಂಪ್ ನಿಮ್ದು? ಮಹಿಳಾ ಸ್ಟಾಂಪ್. ನಾವು ಒರಿಜಿನಲ್ ನೀವು ಹೇಳಿದ್ರಿ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ. ಅವ್ರು ಹೇಳಿದ್ರು ನಿಮ್ಮ ದೆಹಲಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಫ್ಟರ್ ಕೇಜ್ರಿವಾಲ್ ಯಾರೊಬ್ರು ಮಹಿಳೆಯರನ್ನ ಇಟ್ಕೊಂಡಿದ್ರಿ. ಆಫ್ಟರ್ ಕೇಜ್ರಿವಾಲ್ ಯಾರು ಬೇಕಾದ್ರೂ ರಬ್ಬರ್ ಸ್ಟಾಂಪ್ ಆಗಿ. ಆದ್ರೆ ಒಳ್ಳೆಯ ಒಂದು ವಿದ್ಯಾವಂತೆ, ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಅತಿಶಿ ಮಿರ್ಲೆ ಅವ್ರನ್ನ ನಾವು ಮುಖ್ಯಮಂತ್ರಿಗಳನ್ನು ಮಾಡಿದ್ದು. ಅದು ನಮ್ಮ ಒಂದು ಬದ್ಧತೆ. ಅಫ್ಕೋರ್ಸ್ ಹೌದು. ಈಗ ಅನೇಕ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಅವರ ಹೆಂಡತಿಯವರ ಅಧಿಕಾರದಲ್ಲಿ ಇದ್ರು ಕೂಡ ಅವರ ಗಂಡಂದಿರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಿರೋದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನನ್ನ ಮುಗಿಸ್ಲಿಲ್ಲ. ನಾನು ಏನಂದ್ರೆ ಇವರು ಕಾರ್ಯಕರ್ತರುಗಳು, ಇವರೆಲ್ಲರೂ ಕಾರ್ಯಕರ್ತರು. ಅವರೆಲ್ಲರೂ ಕೂಡ ನಾಯಕರಾಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ. ನೀವು ಬರೀ ಕಾರ್ಯಕರ್ತರ ನೋಡ್ಬೇಡಿ. ನಾನು ಹೇಳ್ತೇನೆ ಅವರಿಗೆ ಶಕ್ತಿ ಇದೆ, ಆದ್ರೆ ಇವ್ರಿಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಅವರು ಯಾರ್ಯಾರು ಗಂಡು ಮಕ್ಕಳು ಯಾರಿದ್ದಾರೆ, ಪ್ರಬಲ ಯಾರಿದ್ದಾರೆ, ಅವರು ಹಣದಲ್ಲಿ ಪ್ರಬಲ ಯಾರಿದ್ದಾರೆ, ಅವರ ಹೆಂಡತಿಯರಿಗೆ, ಅವರ ಮಕ್ಕಳಿಗೆ, ಅವರ ತಂಗಿಯರಿಗೆ ಅವ್ರನ್ನೇ ಮಾಡ್ತಾರೆ ಹೊರತು ಬೇರೆ ಅವರ ತಾಯಿಗೆ ಮಾಡ್ತಾರೆ. ಬಿಟ್ರೆ ಯಾರಿಗೂ ಸಹ ಇಂಥ ಕಾರ್ಯಕರ್ತರುಗಳಿಗೆ ಕೊಡಬಾರ್ದು. ಅದನ್ನೇ ನಾವು ವಾದ ಮಾಡ್ತಾ ಇರೋದು. ಇವರಿಗೂ ಸಹ, ಇಂತಹ ಕಾರ್ಯಕರ್ತರಿಗೂ, ಈ ಮೇಡಮ್ಗೂ ಸಹ, ಈ ಮೇಡಮ್ ಅಂತ ಕಾರ್ಯಕರ್ತರಿಗೂ ಸಹ ಟಿಕೆಟ್ ಸಿಗಬೇಕು, ರಾಜಕೀಯದಲ್ಲಿ ಅವಕಾಶಗಳು ಸಿಗಬೇಕು. ಒಂದೇ ರೀತಿಯಲ್ಲಿ ಎಲ್ಲರನ್ನು ಸಮನಾಗಿ ನೋಡುವಂತಹ ಒಂದು ಹೇಳ್ಬೇಕು. ಯಾವುದೋ ಒಂದು ಪ್ರಭಾವಕ್ಕೆ ನೋಡಿ, ಯಾವುದೋ ಒಂದು ಪ್ರಭಾವಕ್ಕೆ ಹೆಣ್ಮಕ್ಳು ಟಿಕೆಟ್ ಕೊಡ್ತಾ ಇದ್ದಾರೆ. ಯಾರೋ ಒಬ್ಬ, ನೀವೇನೋ ಮೋಸ್ಟ್ಲಿ ಕರ್ನಾಟಕದಲ್ಲಿ ಏನೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಾ. ಯಾರೋ ಅವ್ರ ಮಕ್ಕಳನ್ನ ಲೈಮ್ ಲೈಟ್ ತರೋಕೆ, ಎಲೆಕ್ಷನ್ ನಿಲ್ಸಕ್ಕೆ ಈಗಲೇ ರೆಡಿ ಮಾಡ್ತಿರೋದು ನೀವು ಕಂಡಿದ್ದೀರಲ್ವಾ? ನೋಡಿ, ಎರಡೇ ಎಕ್ಸಾಂಪಲ್ ಹೇಳ್ತೀನಿ. ಒಂದೇ ಎಕ್ಸಾಂಪಲ್, ಸತೀಶ್ ಜಾರಕಿಹೊಳಿ 26 ವರ್ಷದ ತನ್ನ ಮಗಳು ಕೊಟ್ರು. ಸತೀಶ್ ಜಾರಕಿಹೊಳಿ ಮಗಳು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಸಾಮಾನ್ಯ ಕಾರ್ಯಕರ್ತರು ಕೊಡಬಾರ್ದಾಗಿತ್ತಾ? ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದೀರಾ. ಅವರು ಸೊಸೆ ಅಂತ, ಶಾಮನೂರ್ ಅವ್ರ ಸೊಸೆ ಅಂತಾನೆ ನೀವು ಮಲ್ಲಿಕಾರ್ಜುನ್ ಹೆಂಡತಿಗೂ ಕೊಟ್ಟಿದ್ರು ಟಿಕೆಟ್. ಹೌದು, ಅದನ್ನೇ ಹೇಳ್ತಾ ಇರೋದು. ಅವ್ರು ಕೊಡಕ್ಕಾಗಲ್ಲ. ಇಲ್ಲೂ ಸಹ ಅರವಿಂದ್ ಲಿಂಬಾವಳಿ ಅವರಿಗೆ
ಅರವಿಂದ್ ಲಿಂಬಾವಳಿ ಯಾವುದೋ ವಿಷಯದಲ್ಲಿ ಕೊಡಬಾರ್ದು ಅಂತ ಹೇಳಿ ಅವ್ರ ಹೆಂಡತಿಗೆ ಕೊಡ್ತೀರಾ? ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾಡುವಂತಹ ಮೋಸ. ಯಾವಾಗ ಅವರು ಈಗ ಮಹಿಳಾ ಮೀಸಲಾತಿನೇ ಇಲ್ಲದೆ ಇರೋ ಸಮಯದಲ್ಲಿ ನೀವು ಅವರ ಹೆಂಡತಿಗಳಿಗೆ ಮತ್ತು ತಂಗಿಯರಿಗೆ ಅವ್ರ ಅಮ್ಮಂದ್ರಿಗೆ ನೀವು ಟಿಕೆಟ್ ಕೊಡ್ತೀರಲ್ಲ, ಮಕ್ಕಳಿಗೆ ಟಿಕೆಟ್ ಕೊಡ್ತೀರಲ್ಲ, ಈ ಮಹಿಳಾ ಮೀಸಲಾತಿ ಆದ್ಮೇಲೂ ಸಹ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಈ ಒಂದು ಕಾರ್ಯಕರ್ತರಿಗೆ. ಮಹಿಳಾ ಮೀಸಲಾತಿ ಪರವಾಗಿದ್ದೀರಾ ವಿರುದ್ಧ ಅಥವಾ ನಿಮ್ಗೆ ನೋವು ಕಾಡ್ತಾ ಇದೆಯಾ? ಇವರು ಮತ್ತೆ ಯಾರೋ ದೊಡ್ಡ ದೊಡ್ಡ ರಾಜಕಾರಣಿಗಳವ್ರ ಮಕ್ಕಳು, ಅವ್ರ ಅಕ್ಕಂದಿರೋ, ಅವ್ರ ತಂಗಿಯಂದಿರೋ, ಅವ್ರ ತಾಯಂದಿರೋ, ಅವ್ರ ಚಿಕ್ಕಮ್ಮಂದಿರೋ, ದೊಡ್ಡಮ್ಮಂದಿರಿಗೆ ಆ ನೋವು ನನಗೆ ನೋವು ಕಾಣ್ತಾ ಇದೆ. ನಿಮ್ ನೋವು ಎದ್ದು ಕಾಣ್ತಾ ಇದೆ, ನಿಮ್ ನೋವು ಎದ್ದು ಕಾಣ್ತಿದೆ. ಅವ್ರು ಹೇಳಿದ್ರು ಪಾಪ ಅವರು ಎಲ್ಲ ಒಂದ್ ಕಡೆ ಅವ್ರಿಗೆ ನೋವು ಆಗ್ತಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ್ರು ಕೂಡ ಯಾರೋ ದೊಡ್ಡ ದೊಡ್ಡ ರಾಜಕಾರಣಿಗಳು ರೂಲ್ ಮಾಡ್ತಾರೆ ಅನ್ನೋದು ಅವರ ಲೆಕ್ಕಾಚಾರ. ಸರ್ 100% ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಇವರೆಲ್ಲ ಇದಾರಲ್ಲ ಸರ್, ತಾಯಂದಿರೋ, ಇವ್ರಿಗೆ ಯಾವುದೇ ಪಕ್ಷದಲ್ಲೂ ಮಹಿಳೆಯರಿಗೆ ನಿಜವಾಗ್ಲೂ ಈ ಸಾಮಾನ್ಯ ಕಾರ್ಯಕರ್ತರಿಗೆ ಕಾರ್ಪೊರೇಷನ್ ಆಗಲಿ MLA ಇಂದ ಆಗಲಿ ಕೊಡೋ ಟಿಕೆಟ್ ಕೊಟ್ಟೇ ಇಲ್ಲ, ಕೊಟ್ಟರು ಗೆಲ್ಸೋದಿಲ್ಲ. ಗೆದ್ದ ಮೇಲೆ ಇವ್ರು ಯಾರು ಪಾಪ ಬಂದು ನಾಮಕಾವಸ್ಥೆಗೆ ಕೌನ್ಸಿಲಲ್ಲಾಗಲಿ ಅಸೆಂಬ್ಲಿನಲ್ಲಾಗಲಿ ನಾಮಕಾವಸ್ಥೆ ಕೂತ್ಕೊಳ್ತಾರೆ. ಬಟ್ ಗಂಡಂದಿರೇ ಇವತ್ತೆಲ್ಲ ಕೆಲಸ ಮಾಡ್ತಾ ಇರೋದು. ಅವ್ರ ಜೊತೆ ಕೆಲಸ ಮಾಡೋದು ಇಲ್ಲ, ಕೆಲಸ ಮಾಡೋದಲ್ಲದೆ ಸಮಥಿಂಗ್ ತಗೊಳ್ಳೋದನ್ನು ಇವ್ರ ಹೆಸರು ಹೇಳಿ ಅವ್ರು ತಗೊಳ್ಳೋದು. ನಾನು ಹೇಳ್ತೀನಿ, ಇಲ್ಲಿ ಏನು ಮಹಿಳೆಯರು ನಮ್ಮ ಕರ್ನಾಟಕದ ಮಹಿಳೆಯರಿದ್ದಾರೆ, ನೀವು ನಿಂತ ಮೇಲೆ ನಿಮ್ಮ ಗಂಡಂದಿರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ನಿಂತ ಫೈನಾನ್ಸ್ ಮಾಡೋದು ಅವರಲ್ರಿ, ಗಂಡಂದಿರಲ್ರಿ. ದುಡ್ಡು ಕೊಡೋರು ಯಾರು? ಕಾರ್ಯಕರ್ತರು ಹೊಡೆಯೋದು ಯಾರು? ಎಲೆಕ್ಷನ್ ಮಾಡ್ಸೋದು ಯಾರು? ಬಿಡ್ತಾರ ಅವರು? ಕೇಳಿ, ನಮ್ಮ ಹೆಣ್ಮಕ್ಳು ಅಂತಂದ್ರೆ ಇವತ್ತಿನ ದಿನ ನಮ್ಮ ಚಿತ್ರದುರ್ಗ ಕೋಟೆನಲ್ಲಿ ವೀರಮ್ಮ ಓಬವ್ವ, ಬೆಳವಾಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಅಂತ ಮಹಿಳೆಯರು ಸರೋಜಿನಿ ನಾಯ್ಡು ಶಕ್ತಿ ಇರತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಾಪ ಗಂಡಂದಿರ ಬಯಕೆ ಇವರೆಲ್ಲ ಪಾಪ ಒಂಥರ ಸುಮ್ಮನೆ ಒಂದು ರಬ್ಬರ್ ಸ್ಟ್ಯಾಂಪ್ ಆಗಿರ್ತಾರೆ. ಇಲ್ಲ ಇಷ್ಟೇ ರಬ್ಬರ್ ಸ್ಟ್ಯಾಂಪ್ ಆಗಿ ಅದನ್ನ ಬಿಟ್ಟು ನೀವೆಲ್ಲ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನೀವು ಕೆಲಸ ಮಾಡಿ. ನಿಮ್ಮಂತ ಕಾರ್ಯಕರ್ತರು ಬರಬೇಕು, ಬಂದು ಗೆಲ್ಲಬೇಕು. ಗೆದ್ದಾದ್ರೆ ಮಾತ್ರನೇ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರತಿಯೊಬ್ರು ಪ್ರೂವ್ ಮಾಡಿದ್ದಾರೆ. ಹೆಣ್ಮಕ್ಳು CM ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಣ್ಮಗು CM ಆಗಿಲ್ಲ. ಅದಕ್ಕೆ ನಾವು ತುದಿಗಾಲಲ್ಲಿ ಕಾಯ್ತಾ ಇದೀವಿ ಸರ್. ಯಾಕಂದ್ರೆ ಇವತ್ತು ಯಾರಾದ ಎಸ್ ಮೇಡಮ್ CM ಆಗಿದ್ರು. ಅವ್ರ ಪಾಪ ರಬ್ಬರ್ ಸ್ಟಾಂಪ್ ಆತಂಕ ವ್ಯಕ್ತಪಡಿಸಿದ್ರು ಆಮ್ ಆದ್ಮಿ ಪಾರ್ಟಿಯವರು. ರಬ್ಬರ್ ಸ್ಟಾಂಪ್ ಅಲ್ಲ ಸರ್, ಯಾಕಂದರೆ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಪಾರ್ಟಿಯವರು ಮಹಿಳೆಯನ್ನ ನಿಲ್ಲಿಸ್ತಾರೆ. ಇವಾಗ ಅವ್ರ ವೈಫ್ನ ನಿಲ್ಲಿಸ್ಬೋದು, ಸಿಸ್ಟರ್ನ ನಿಲ್ಲಿಸ್ಬೋದು. ಬಟ್ ಗಂಡಸು ಹೇಳಿದ ಮಾತೆ ಹೆಂಗಸು ಕೇಳಬೇಕು ಅಂತ ಆ ಥರ ಅದಕ್ಕೆ ಅವ್ರು ರಬ್ಬರ್ ಸ್ಟಾಂಪ್ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ನಿಮ್ಮ ಮನೆಯವ್ರ ಮಾತು ಕೇಳ್ತೀರಾ, ಸ್ವತಃ ತಾವೇ ಡಿಸಿಷನ್ ತಗೊಂಡು ನಮಗೆ ಅಂತ ಇವಾಗ ಒಂದು ಇದು ಕೊಟ್ಟರೆ, ಪೊಸಿಷನ್ ಕೊಟ್ಟರೆ, ಇವಾಗ ಆಸ್ಪಿರೆಂಟ್ ಆಗಿದ್ದೀವ, ನಮ್ಮ ಡಿಸೈಡ್ ನಾವು ನೋಡ್ಬೇಕು. ಇದರಲ್ಲಿ ಗಂಡನ ಮಾತು ಕೇಳಬಾರ್ದು, ಯಾರ ಮಾತು ಕೇಳಬಾರ್ದು. ನಾನು ನಿಂತಿದ್ದೆ ಎಲೆಕ್ಷನ್ ನಿಲ್ಲಕ್ಕೆ ಬಿಡಲ್ಲಲ್ರಿ ನೀವು, ಪಾಪ ಮಾತು ಕೇಳಬಾರ್ದು. ಆಮ್ ಆದ್ಮಿ ಪಾರ್ಟಿಲಿ 99% ಲೇಡೀಸ್ಗೆ ಚಾನ್ಸ್. ಎಸ್ ಮೇಡಮ್, ಇಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರಗಳನ್ನ ಆಗ್ತಿರ್ತಕ್ಕಂಥದ್ದು. ಇದ್ರ ನಡುವೆ 2029 ಚುನಾವಣೆಯ ದೂರದೃಷ್ಟಿ ಇದೆ. ಆ ಮುಖಾಂತರ ಒಂದು ಕಡೆ ಮಹಿಳಾ ಮತದಾರರನ್ನು ಸೆಳೆಯುವಂಥದ್ದು, ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಉತ್ತರದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಹಿಡಿಯುವಂಥದ್ದು, ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಮುಖಾಂತರ ಈ ದೇಶದಲ್ಲಿ ಎಲ್ಲೊಂದು ಕಡೆ ಮತ್ತೆ ಅಧಿಕಾರ ಹಿಡಿಯುವ ತಂತ್ರದ ಭಾಗವಾಗಿ ಮಹಿಳಾ ಮೀಸಲಾತಿ, ಒಂದು ರಾಷ್ಟ್ರ ಒಂದು ಚುನಾವಣೆ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ದಕ್ಷಿಣ ರಾಜ್ಯಗಳ GST ಬೇಕು. ಆದರೆ ದಕ್ಷಿಣ ರಾಜ್ಯಗಳು ಸೀಟು ಕಡಿಮೆ ಆದರೆ ನಮಗೆ ಉಪಯೋಗ ಇಲ್ಲ ಎಂಬ ಲೆಕ್ಕಾಚಾರ ಇದರಲ್ಲಿ ಅಡಗಿದೆಯಾ? ಖಂಡಿತ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ನಮಗೆ ಬೋಧನೆ ಬೇಡ, ನಮಗೆ ಸಾಧನೆ ಬೇಕು. ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಯಾರ್ಯಾರು ಯಾವಾಗ ಏನೇನು ಮಾಡಿದ್ದಾರೆ ಅದೆಲ್ಲವನ್ನು ತಗೊಳ್ಳಿ. ನಾವು ಕ್ರೆಡಿಟ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಈಗ ಕೆಲಸ ಕಾರ್ಯಗತ ಆಗಬೇಕೇ ಹೊರತು ಕ್ರೆಡಿಟ್ ತಗೊಳ್ಳೋಕೆ ಸಮಯ ಅಲ್ಲ. ಈಗ ನಾವು ಹೇಳ್ತಿರೋದು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ. ಎಲೆಕ್ಷನ್ ಅನ್ನೋದು ಪ್ರತಿ ವರ್ಷ ಬರ್ತಾನೆ ಇದೆ. ಈಗ ಇತ್ತೀಚೆಗೆ ಇವಾಗಲೇ ಮಾಡೋದಾದ್ರೆ ಈಗ 16, 17, 18ಕ್ಕೆ ಯಾಕೆ ನಾವು ಡಿಸ್ಕಷನ್ ಇಟ್ಟಿದ್ದೀವಿ? ಈಗ ಎಲೆಕ್ಷನ್ ಇತ್ತಲ್ಲ, ಬೈ ಎಲೆಕ್ಷನ್ ಎಲ್ಲ ಇತ್ತಲ್ಲ, ಕೇರಳ ಎಲೆಕ್ಷನ್ ಇತ್ತು, ಇಷ್ಟು ಕಡೆ ಎಲೆಕ್ಷನ್ ಇತ್ತಲ್ಲ, ಇದ್ರ ಮೊದಲೇ ಇಡ್ತಾ ಇದ್ರಲ್ಲ. ನೋಡಿ, ಎಲೆಕ್ಷನ್ ಪ್ರತಿ ವರ್ಷ ಬರ್ತಾ ಇದೆ. ನಾವು ನೋಡಿ, ಈ ಮಹಿಳಾ ಸಬಲೀಕರಣ ಅನ್ನೋದು ರಾಷ್ಟ್ರೀಯ ಪ್ರಾಮುಖ್ಯತೆ, ಪಕ್ಷಗಳ ಪ್ರಾಮುಖ್ಯತೆ ಅಲ್ಲ, ರಾಷ್ಟ್ರೀಯತೆಯಿಂದ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಮಹಿಳೆಯರಿಗೆ ಮಹಿಳಾ ಪ್ರಾಮುಖ್ಯತೆ ಮಾಡೋದಕ್ಕೆ ದಯವಿಟ್ಟು ಇದಕ್ಕೆ ಅಡ್ಡ ಬರಬೇಡಿ, ಅಥವಾ ಯಾರೂ ಕೂಡ ಕ್ರೆಡಿಟ್ ತಗೊಳಕ್ ಹೋಗಬೇಡಿ. ಇದಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಎಲ್ಲರದ್ದು ಗಮನದಲ್ಲಿದೆ. ಯಡಿಯೂರಪ್ಪನವರು 50% ಮಾಡೋಕ್ಕೆ ಅವ್ರದ್ದು ಇದಿದೆ, ಸಾಧನೆ ಇದೆ. ಪ್ರತಿಯೊಬ್ಬರು ಮಾಡಿದ್ದಾರೆ. ಇವಾಗ ವಾಜಪೇಯಿ ಅವರು ಇರುವಾಗ ರಾಮ್ಲೀಲಾ ಮೈದಾನದಲ್ಲಿ ಒಂದ್ ನಿಮಿಷ ನೋಡಿ ನಿಜವಾದ, ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ನಮ್ ಎಲ್ರಿಗೂ ಗೊತ್ತಿದೆ ನೋಡಿ, ವಾಜಪೇಯಿ ಅವರು ಇರುವಾಗ
ರಾಮ್ಲೀಲಾ ಮೈದಾನದಲ್ಲಿ ಮಹಿಳೆಯರ ಇದೇ ಒಂದು ಡಿಸ್ಕಷನ್ ನಡೆಯಿತು. ಎಲ್ಲ ಮಹಿಳೆಯರು ಕರ್ನಾಟಕದಿಂದ ಕೂಡ ಹೋಗಿದ್ದಾರೆ. ನಾನು ಹೇಳ್ತಿರೋದು ಈ ಒಂದು ಮಹಿಳಾ ಬಿಲ್ಗೋಸ್ಕರ ಅನೇಕ ಜನ ಕೆಲಸ ಮಾಡಿದ್ದಾರೆ. ಈ ವಾಹಿನಿ ಮುಖಾಂತರ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಇವತ್ತು ಈ ಬಿಲ್ಲಿಗೋಸ್ಕರ ದಯವಿಟ್ಟು ಕಾಂಗ್ರೆಸ್ ಅವರು ಇಂತಹ ಒಂದು ಮಹಿಳೆಯರಿಗೆ ನಾನು ಹೇಳಿದ್ದು ಪರ್ಟಿಕ್ಯುಲರ್ ಆಗಿ ಇದನ್ನು ಸಂಭ್ರಮಿಸೋಣ. ಈ ಮಹಿಳೆಯರು ಎಲ್ಲರೂ ಹೇಳುತ್ತಾರೆ, ಇದನ್ನು ನಾವು ಸ್ವಾಗತ ಮಾಡೋಣ, ಸಂಭ್ರಮಿಸೋಣ. ಅದನ್ನು ಬಿಟ್ಬಿಟ್ಟು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಬೇಡ. ಯಾರು ಟೇಬಲ್ ಮಾಡಿಲ್ಲ. ಈ ಟೇಬಲ್ ಮಾಡಿರೋದು ಯಾರು? ಈಗ 2023ಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ. ಇವಾಗ ಎಲ್ಲರ ಡಿಸ್ಕಷನ್ ಯಾಕೆ ತರ್ದಿದ್ದಾರೆ? 2022 ಎಲ್ಲ ಪಕ್ಷದ ಮಹಿಳೆ ಎಲ್ಲರನ್ನು ನಾವು ಡಿಸ್ಕಷನ್ ತಂದಿದ್ದಾರೆ ಅಲ್ವಾ? ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಇದು ಪಕ್ಷದ ಪ್ರಾಮುಖ್ಯತೆ ಅಲ್ಲ, ಇದು ರಾಷ್ಟ್ರೀಯ ಪ್ರಾಮುಖ್ಯತೆ. ಮಹಿಳೆ ಇವಾಗ ನಮ್ಮ ಸಾಹೇಬ್ರು ಹೇಳಿದ್ರು ಮಹಿಳೆಯರಿಗೆ ಫ್ರೀ ಬಸ್ ಅಂತಂದು ಹೇಳಿದ್ರು. ಇವಾಗ ಮತ್ತೆ ಮನೆಯಲ್ಲಿ ಯಾರಿಗೂ ಅಡುಗೆ ಮಾಡಂಗಿಲ್ಲ ಅಂತಂದು. ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಅಡುಗೆನೇ ಮಾಡಂಗಿಲ್ಲ ಹೆಣ್ಮಕ್ಳಿಗೆ. ಯಾಕಂದ್ರೆ ಅವ್ರು ಎಲ್ಲರೂ ಊರು ಸುತ್ತಾಡಕ್ಕೆ ಹೋಗ್ತಾರೆ. ನಾವು ಇಲ್ಲಿ ಮನೆಯಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ನಾವೇ ಉಣ್ಬೇಕಾಗುತ್ತೆ. ಕೆಲವೊಂದ್ ಕಡೆ ಅವ್ರು ಹೇಳಿದ್ರು ಈ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನೀವು ಯಾರು ರಾಜಕೀಯ ಮಾಡಬೇಡಿ, ಮೀಸಲಾತಿ ಜಾರಿ ಆಗ್ಲಿ, ಲೋಕಸಭೆಯಲ್ಲಿ ಅಂಗೀಕಾರ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಎಲ್ಲರೂ ಸಂಭ್ರಮಿಸಬೇಕು ಮಹಿಳೆಯರು ಅಂತ ಹೇಳಿದ್ರು. ಹೌದು ನಾವು ಸಂಭ್ರಮಿಸ್ತೀವಿ. ಇದು ಒಳ್ಳೆ ಬೆಳವಣಿಗೆ, ನಾವು ಸ್ವಾಗತಾರ್ಹ. ಈ ಒಂದು ಸರ್ವಮತದಿಂದ ಇದು ಆಯ್ಕೆ ಆಗ್ಲಿ, ಇದು ಮಸೂದೆ ಮಂಡನೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆದ್ರೆ ಇದರ ಹಿಂದೆ ಯಾವುದೇ ಹುನ್ನಾರಗಳಿರಬಾರ್ದು. ಮಹಿಳೆಯರನ್ನ ದಾಳವಾಗಿ ಬಳಸ್ಕೊಂಡು ಈಗ ಹೇಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಲಾಡ್ಲಿ ಬೇನ್ ಅಂತೇಳಿ ಚುನಾವಣಾ ಸಮಯದಲ್ಲಿ ತಂದ್ರೋ ಆ ರೀತಿ ಇದನ್ನ ಚುನಾವಣೆಗೋಸ್ಕರ ಬಳಸ್ಕೊಳ್ಳದೆ ಮಹಿಳೆಯರ ಹಕ್ಕುಗಳಿದು. ಮಹಿಳೆಯರಿಗೆ 811 ಸೀಟ್ಗಳಲ್ಲಿ 234 ಪ್ರತಿನಿಧಿಯಾದಾಗ ಮಹಿಳೆಯರು ಹೆಚ್ಚು ಸದನದಲ್ಲಿ, ವಿಧಾನಸಭೆ, ಲೋಕಸಭೆಯಲ್ಲಿ ಬರಬೇಕು ಅನ್ನೋ ನಿಟ್ಟು ನಮಗೂ ಸಂತೋಷ ಇದೆ. ಆದ್ರೆ ಇದರಿಂದ ಏನೇನಾದ್ರೂ ಹುನ್ನಾರಗಳನ್ನ ನಡೆಸಿ ಇದನ್ನ ಮಹಿಳೆಯರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋದೇ ನಮ್ಮದು ಉದ್ದೇಶ. ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕಾ ಬೇಡ, ಅಥವಾ ನೀವು ಇದನ್ನ ರಾಜಕೀಯವಾಗಿ ನೋಡ್ತೀರಾ? ಸರ್, ಮೀಸಲಾತಿ ಜಾರಿ ಆಗ್ಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಈ ಮೊದಲು ನಾವೇ ಇದನ್ನ ತಂದವರು. ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ತರ್ಲಿ, ನಾವು ಬೇಡ ಅನ್ನಲ್ಲ. ಆದ್ರೆ ತರಾತುರಿಯಲ್ಲಿ ಯಾಕೆ ತರ್ತಾ ಇದ್ದಾರೆ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ನೋಡಿ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದ್ದಾಗ ಲಾಡ್ಲಿ ಬೆಹನ್ ಅಂತ ತಂದ್ರು. ಹಾಗೇನೆ ಈಗಲೂ ಸಹ ಒಂದು ಸೆನ್ಸಸ್ ಮಾಡ್ದೇನೆ ಡಿಲಿಮಿಟೇಷನ್ ಇಷ್ಟು ಹತ್ರದಲ್ಲಿ ಯಾಕೆ ತರ್ತಿದ್ದಾರೆ, ಅದರ ಸಾಧಕ ಬಾಧಗಳು ನೋಡಿ. ಈಗ SC/ST ಆಯ್ತು, ಮೀಸಲಾತಿ ತಂದ್ರೆ OBC ವರ್ಗಕ್ಕೆ ಇವ್ರು ಏನ್ ಕೊಡ್ತಾರೆ, ಯಾವ ರೀತಿ ಮೀಸಲಾತಿ ಕೊಡ್ತಿದ್ದಾರೆ, ಇದರ ಒಂದು ಒಳಮರ್ಮ ಏನು? ಈ ಕ್ರೆಡಿಟ್ ನೋಡಿ, ಇವತ್ತಿನ ದಿವಸ ಮಹಿಳೆಯರ ಕ್ರೆಡಿಟ್ ಅನ್ನ ತಗೊಳಕ್ಕೆ, ಮಹಿಳಾ ಮತಗಳನ್ನ ಸೆಳೆಯೋದಕ್ಕೆ ಇವತ್ತಿನ ದಿವಸ ಮೋದಿ ಅವರು ಮಾಡ್ತಾ ಇರುವಂತಹ ಸರ್ಕಸ್ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮಹಿಳಾ ಮೀಸಲಾತಿ ಪರವಾಗಿದ್ರೆ ತಾವು? ಸರ್, ಯಾಕೆಂದರೆ ರಾಜೀವ್ ಗಾಂಧಿ ಅವರು ಮೊದಲು ಮಹಿಳಾ ಮೀಸಲಾತಿ ತರಬೇಕು ಅಂತಿದ್ದಾಗ ಎಲ್ಲರೂ ಇಷ್ಟು ವರ್ಷಗಳು ಕಾಯ್ತಾ ಇದ್ವಿ, ಈಗ ಆಗುತ್ತೆ ಆಗಾಗುತ್ತೆ ಅಂತ. ಈಗ ಆಗ ಹೆಣ್ಮಕ್ಳಿಗೆ ಧೈರ್ಯನೇ ಇರಲಿಲ್ಲ. ಗಂಡಸರು ಈಗ ದುಡ್ಡಿನ ಪ್ರಭಾವದ ಮೇಲೆ ಮಾತ್ರ ಎಲೆಕ್ಷನ್ಸ್ ಗೆಲ್ಲಕ್ಕಾಗ್ತಿತ್ತು. ನಮ್ಮ ಹತ್ರ ಇಲ್ಲ, ನಾವೆಲ್ಲ ಕೊಡೋದು ಅಂತ ಹಿಂಜರಿತಾ ಇದ್ರು ಮಹಿಳೆಯರು. ಈಗ ಈಚೆಗೆ ಬರ್ತಾರೆ ಮಹಿಳೆಯರು. ನಮ್ಮ ಜಿಲ್ಲೆಯಲ್ಲಿ 50% 50% ಇವಾಗಿದೆ. ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ? ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಅಪ್ಲೈ ಮಾಡಿದ್ದಾರೆ. ಆ ಥರ ಇರೋದ್ರಿಂದ ಇದರಿಂದ ತುಂಬಾ ಮಹಿಳೆಯರು ಈಚೆ ಬಂದು ಮುಂದೆ ಸಕ್ಸಸ್ಫುಲ್ ಆಗಿ ಅವರು ನಡೆಸ್ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ ಸರ್. ಇದು ಡಿಲಿಮಿಟೇಷನ್ ಆಗತ್ತಾ ಫಸ್ಟ್ ನೋಡಿ, ಅದು ದಟ್ ಇಸ್ ಇಟ್ ಸೆಲ್ಫ್ ಎ ಡೌಟ್ಫುಲ್ ಥಿಂಗ್. ಸಕ್ಸಸ್ಫುಲ್ಲಾಗಿ ಅವ್ರು ಮಾಡ್ತಾರಾ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ದೇರ್ ಇಸ್ ಡೆಫಿನೆಟ್ಲಿ ಸೌತ್ ಸ್ಟೇಟ್ಸ್ ಗೋಯಿಂಗ್ ಟು ಅಪೋಸ್. ಇದು ಒಂದು ಎಷ್ಟೊಂದು ಕೇಸಸ್ ಬಂದೇ ಬರುತ್ತೆ, ಎಲ್ಲರೂ ಅಪೋಸ್ ಮಾಡ್ತಾರೆ. ಅವರು ವಿಮೆನ್ ರಿಸರ್ವೇಷನ್ ಮಾಡಬೇಕಿದ್ರೆ 2 ವರ್ಷದ ಹಿಂದೆನೇ ಮಾಡಬೇಕಿತ್ತು. ಈಗ ಸಡನ್ನಾಗಿ ದೇ ಜಸ್ಟ್ ವಾಂಟ್ ಟು ಫೋಕಸ್. ನೀವು ಮಾಡ್ಲಿಲ್ಲ, ಈಗ ಅವ್ರು ಮಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿಯಿಂದ ಆಗ್ತಕ್ಕಂಥ ಲಾಭಗಳೇನು? ಅಲ್ಲ, ಲಾಭಗಳು ನಮಗೆ ಗೊತ್ತು. 50% ನಾವೇ ಇದ್ದೀವಿ. ಲಾಭಗಳೇನು? ನಾವು ವಿ ಆರ್ ಆಲ್ರೆಡಿ 50% ಆಫ್ ದ ಪಾಪ್ಯುಲೇಷನ್ ಅಲ್ವಾ? ಏನು ಲಾಭ? ನಮಗೆ ವಾಯ್ಸ್ ಬೇಕು ಪಾರ್ಲಿಮೆಂಟಲ್ಲಿ. ಬಟ್ ದ ವೇ ದೇ ಆರ್ ಡೂಯಿಂಗ್, ನಮಗೆ ವಾಯ್ಸ್ ಕಮ್ಮಿ ಮಾಡಿಬಿಟ್ಟು ಅಲ್ಲಿ ಜಾಸ್ತಿ ಮಾಡಿ ನಾರ್ತಲ್ಲಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಫೇರ್ಲಿ ಪಾರ್ಶಾಲಿಟಿ ಮಾಡೋ ಥರ ಇದೆ. ಇಟ್ ಇಸ್ ನಾಟ್ ಫೇರ್. ಆಯಿತಾ? ನಮಗೆ ಫೈನಾನ್ಸಲ್ಲೂ ಚೀಟ್ ಮಾಡ್ತಾ ಇದ್ದಾರೆ. ₹1 15 ಪೈಸೆ. ಆಯ್ತಾ? ಮೀಸಲಾತಿ ಬಗ್ಗೆ ಮಾತಾಡಿ ಪಾಪ, ನಿಮ್ಮ ನೋವು ಗೊತ್ತಾಗ್ತಿದೆ. ಕಾಂಗ್ರೆಸ್ನವರ ನೀವು? ನಾವು ಕಾಂಗ್ರೆಸ್ ಅವರು ಇಲ್ವೋ? ಹೆಣ್ಮಗು ಅಲ್ವಾ? ಅದೇ ನಿಮ್ಮ ಹೆಣ್ಮಕ್ಳಿಗೆ ಮೀಸಲಾತಿ ಜಾರಿ ಮಾಡ್ತಿರೋ ಬಗ್ಗೆ ಮಾತನಾಡಿ. ನಮಗಿದು ಅನುಕೂಲ ಆಗುತ್ತೆ, ನಾವು ಈ ದೇಶವನ್ನು ಆಳ್ತೀವಿ, ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲ ಪುರುಷರುಗಳಿಗಿಂತಲೂ ಕೂಡ ಮೇಲಿಗೆ ಸಚಿವ ನಾವೇ ಮುಖ್ಯಮಂತ್ರಿ ಆಗ್ತೀವಿ, ನಾವೇ ಪ್ರಧಾನಮಂತ್ರಿ ಆಗ್ತೀವಿ. ಯಾಕಂದ್ರೆ ನಿಮ್ಗಂತ ಅವಕಾಶಗಳಿದೆ. ಯಾಕಂದ್ರೆ ಎಲ್ಲ ಪುರುಷ ಪ್ರಧಾನ ಸಮಾಜ ಇದೆ ನೋಡಿ. ನಿಮ್ಮವ್ರು ಇದ್ರಲ್ಲ, UPA ಚೇರ್ಮನ್ ಇದ್ರಲ್ಲ ಸೋನಿಯಾ ಗಾಂಧಿ ಅವ್ರು, ಯಾಕೆ ಅವ್ರು ಮಾಡ್ಲಿಲ್ಲ?
ಮೋದಿ ಅವರು ಮೆಜಾರಿಟಿ ಇರುವಾಗ ಬಿಡ್ಲಿಲ್ವಾ? ಗಂಡಸರು ಬಿಡ್ಲಿಲ್ಲ, ಸುತ್ತ ಇದ್ದವರು ಅಹಮದ್ ಪಟೇಲ್, ಗುಲಾಂ ನಬಿ ಆಜಾದ್, ಆ ಕ್ಯಾಕಸ್ ಬಿಡ್ಲಿಲ್ವಾ? ಯಾಕೆ ಮಾಡ್ತಾ ಇದ್ದಾರೆ, ಆವಾಗ ಯಾಕೆ ಮಾಡಿಲ್ಲ? ಅದೇ ಅದನ್ನ ನೀವು ಕೇಳ್ಬೇಕು, ಕಾಂಗ್ರೆಸ್ ಕೇಳಿ, ನಿಮ್ಮವ್ರನ್ನ ಕೇಳಿ, ನಿಮ್ ಲೀಡರ್ ಕೇಳಿ, ಅವಾಗ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿ. ಅದನ್ನೇ ಇವಾಗ ಕೇಳ್ತಾ ಇದೀವಿ. ಈಗ ನಮ್ದು ನೋಡಿ GBA ಎಲೆಕ್ಷನ್ಸ್ ಅಲ್ಲಿ 50% ರಿಸರ್ವೇಶನ್ ಇದೆ, ಅದನ್ನ ಅವ್ರು ಮಾಡಿದಾರ ಮುಂಚೆ? ABVP ಇವ್ರು ಹೇಳಿದ್ರು ಏನೋ ಕಾರ್ಯಕರ್ತರಿಗೆ ಕೊಡೋದಿಲ್ಲ ಇದನ್ನ ಟಿಕೆಟ್ಸ್ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಲಿ ಕಾರ್ಯಕರ್ತರಿಗೂ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಎಲ್ಲೊಂದ್ ಕಡೆ ಮಹಿಳಾ ಮೀಸಲಾತಿ ಜಾರಿ ಆಗೋದ್ರಿಂದ ಈ ದೇಶದಲ್ಲಿ ಒಂದಷ್ಟು ಮಹಿಳೆಯರು ಕೂಡ ಸಮಾನ ಅವಕಾಶಗಳು ಸಿಗ್ತವೆ. ಎಷ್ಟೋ ರಾಜ್ಯಗಳಲ್ಲಿ ಸರ್ಕಾರವನ್ನ ತರುವಂತರು, ಸರ್ಕಾರವನ್ನ ಕೆಳಗಿಳಿಸುವಂತ ಶಕ್ತಿ ಕೂಡ ಮಹಿಳೆಯರಿಗೆ ಬರುತ್ತೆ. ಆದ್ರೆ ಇದು ಸಮರ್ಪಕವಾಗಿ ಜಾರಿಯಾಗಬೇಕು. ಎಲ್ಲೋ ನಿಮ್ಮ ಪಾರ್ಟಿ ಇರ್ಬೋದು, BJP ಇರ್ಬೋದು, JDS ಇರೋದು, ಆಮ್ ಆದ್ಮಿ ಪಾರ್ಟಿ ಇರೋದು, ನಿಮ್ಮ ನಾಯಕರ ಮಕ್ಕಳು, ನಿಮ್ಮ ನಾಯಕರದ್ದು ಅವ್ರದ್ದು ಹಣ ಬಲ ಇದೆ, ಅಧಿಕಾರ ಬಲ ಇರುತ್ತೆ, ಅವ್ರಿಗೆ ಬೇಕಾದವ್ರು ನಿಲ್ಸ್ಕೊಂಡು ಗೆಲ್ಸ್ಕೊಂಡು ಅಲ್ಲೂ ಕೂಡ ರೂಲ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಅವತ್ತು ಅದು ನಿಮ್ಮ ವಿಚಾರದಲ್ಲಿ ಏನಂದರೆ, ಆ ಒಂದು ರಾಜ್ಯದಲ್ಲಿ ಅವತ್ತು ರಾಜಕೀಯ ಈ ಸನ್ನಿವೇಶ ಏನಿರ್ತದೆ ಅದಕ್ಕೆ ಅವಲಂಬಿತ ಆಗಿರುತ್ತೆ. ನಮ್ಮ ವಿಚಾರ ಒಂದೇ, ಇವತ್ತು ದೇಶದಲ್ಲಿ ಮಹಿಳಾ ಮೀಸಲಾತಿ ತರ್ತಿರೋದು ಸ್ವಾಗತಾರ್ಹ, ಆದರೆ ಅದು ರಾಜಕೀಯ ಪ್ರೇರಿತ ಆಗಬಾರ್ದು ಅಂತ ನಮ್ಮದು ಒಂದು ವಿಚಾರ. ಇವತ್ತು ರಾಜಕೀಯ ಪ್ರೇರಿತ ಯಾರು ಮಾಡೋದು? ನಿಮ್ಮವರೇ ಅಲ್ವಾ? BJP ಅವರು, ನಾಟ್ ಓನ್ಲಿ BJP. ನಾನು ಹೇಳ್ತೀನಿ, ಕಾಂಗ್ರೆಸ್ ಅವರು ಸನ್ಯಾಸಿಗಳು, ನೀವು ರಾಜಕೀಯ ಮಾಡ್ತೀರಾ. ನನಗೆ ಗೊತ್ತು ಯಾರ್ಯಾರ ಮಕ್ಕಳನ್ನ ಹೆಂಗ್ ರೆಡಿ ಮಾಡ್ತೀರಾ ಕರ್ನಾಟಕದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಗೊತ್ತು ನನಗೆ. ಅವ್ರನ್ನ ನೆಕ್ಸ್ಟ್ ಎಲೆಕ್ಷನ್ ಹೆಂಗ್ ತರಬೇಕು ಅಂತ ಹೇಳಿ. ಮತ್ತೆ ಒಂದೇ ವಿಚಾರ ನಾನು ಹೇಳೋದಂದ್ರೆ, ಸತ್ಯನ ಮರೆ ಮಾಚೋದು BJP. ರಾಜಕೀಯವಾಗಿ ಕೆಲವು ಸುಧಾರಣೆಗಳನ್ನು ತರೋದು ಸತ್ಯ ಮರೆ ಮಾಡ್ತಾರೆ, ನೀವು ಸತ್ಯ ಹರಿಶ್ಚಂದ್ರ. ನೀವು ಅಲ್ಲಲ್ಲ, ನಾವು ಸತ್ಯನೇ ಹೇಳ್ತಾ ಇರೋದು. ಸತ್ಯ ಹೇಳೋದ್ರಿಂದ ನಾವು ಇವತ್ತು ಹಿಂಗಿರೋದು. ಕಾಂಗ್ರೆಸ್ ಪಕ್ಷ ಈಗ ಮಳೆ ಬೆಳೆ ಎಲ್ಲ ಬಂದು ಈಗ ರಾಜ್ಯ ಸಮೃದ್ಧಿ ಆಗ್ತಿರ್ತಕ್ಕಂಥ, ದೇಶ ಸಮೃದ್ಧಿ ಆಗ್ತಿರ್ತಕ್ಕಂಥದ್ದು, ಎಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ 100 ಕೋಟಿ ಜನರು ಇವತ್ತು ನೆಮ್ಮದಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸತ್ಯ ಹರಿಶ್ಚಂದ್ರ ಕಾರಣಕ್ಕೆ. ಮುಖ್ಯಮಂತ್ರಿ ಆದ್ಮೇಲೆ ಈ ತರ ಮಳೆ ಬರ್ತಾ ಇರೋದು. ಯಡಿಯೂರಪ್ಪ ಇದ್ದಾಗ ಮಳೆ ಬರ್ಲಿಲ್ಲ, ಬಸವರಾಜ ಬೊಮ್ಮಾಯಿ ಇದ್ದಾಗ ಮಳೆ ಬರ್ಲಿಲ್ಲ. ಬರಗಾಲ ಬಂದು ಎತ್ತು ದನ ಕರುಗಳು ಜನಗಳು ರೈತರುಗಳು ಸತ್ತೋದ್ರು. ಅವತ್ತೆಲ್ಲ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಳೆ ಬೆಳೆ ಬರ್ತಾ ಇರೋದು. ಸರ್, ಈಗ ಈ 33%ಗೆ 12 ವರ್ಷದಲ್ಲಿ ಒಂದು ದಿನಾನು ಇದ್ರ ಬಗ್ಗೆ ಸುದ್ದಿ ಎತ್ತಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ರಾಜಕೀಯ ಪ್ರೇರಿತವಾಗಿ ಪಿತೂರಿ ಮಾಡೋದನ್ನ ಬಿಟ್ಬಿಟ್ಟು 33% ಇಂದ 50%ಗೆ ಎಲ್ಲಾರು ಸ್ವಾಗತಾರ್ಹ ಇದೆ. ಅದರಲ್ಲಿ ಯಾರು ಇವರು ರೀ, ನೀವು ಮೊದ್ಲೇ ಟಿಕೆಟ್ ಸಿಗಲ್ಲ ಈಗ ಅಂತದ್ದಾಡ್ತೀರಾ, ಕತೆ ಏನಾಗ್ಬೇಕ್ರಿ ಪಾಪ? ತೊಂದ್ರೆ ಇಲ್ಲ, ಈ ಸಂದರ್ಭದಲ್ಲಿ ಸಿಕ್ಕಿಲ್ಲ ಅಂದ್ರೆ ಇವ್ರ ಮನೇಲಿ ಯಾರಿಗೋ ಒಬ್ರು ಸಿಗುತ್ತಾ ಮಹಿಳೆಯರಿಗೆ? ಅದು ನಾವು ಖುಷಿ ಪಡ್ತೀವಿ. ನಾವ್ ಹೇಳ್ತಾ ಮನೆಯವ್ರು ಸಿಗುತ್ತಾ? ಸಮಪಾಲು ಅನ್ನೋ ರೀತಿಲಿ ನಮ್ಮ ಧ್ಯೇಯವಾಕ್ಯ. ಮತ್ತೆ ಈ ಸಂದರ್ಭದಲ್ಲಿ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಸಂದರ್ಭದಲ್ಲಿ ಸಿಗುತ್ತೆ. ಆದ್ರೆ ಈ 5 ವರ್ಷದಲ್ಲಿ ಇವ್ರು ಏನೇನ್ ಮಾಡಿದ್ದಾರೆ ಅಂತ ಜನ ಬುದ್ಧಿ ಕಲ್ತಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ಗೆನೆ ಕಾಂಗ್ರೆಸ್ನ ಸ್ವಾಗತ ಮಾಡ್ತಾರೆ. ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ. ಸರ್ ನೋಡಿ, ಇವತ್ತು ಏನು ಮಹಿಳಾ ಮೀಸಲಾತಿ ತರಕ್ಕೆ ಏನು ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಅದೇ ತರ ಮಣಿಪುರದಲ್ಲಿ ಏನು ಮಹಿಳೆಯರ ಮೇಲೆ ಒಂದು ಅತ್ಯಾಚಾರಗಳು ನಡೀತಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಿ ಸರ್. ಅಲ್ಲಿ ಏನ್ರಿ ನಿಮಗೆ ಕಾಳಜಿ? ಆಯ್ತಾ, ನಾನು ಮಹಿಳಾ ಮೀಸಲಾತಿ ಮಾತಾಡ, ನೀವು ನೋಡಿ ಕಾಂಗ್ರೆಸ್ ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಗೊತ್ತಾ? ನಿಮ್ದು UPA ಸರ್ಕಾರ ಇದ್ದಾಗಲೂ ತರಕ್ ಬಿಡ್ಲಿಲ್ಲ. ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು, ಆಯ್ತಾ, ಮನಮೋಹನ್ ಸಿಂಗ್ ಇದ್ರು, PV ನರಸಿಂಹರಾವ್ ಇದ್ರು. ಆಯ್ತಾ, ಅದಕ್ಕೆ ಸರ್, ಏನ್ ಮಣಿಪುರದಲ್ಲಿ ನಮ್ಮ ಅಕ್ಕ ತಂಗಿಯರ ಮೇಲೆ, ನಮ್ಮ ತಾಯಂದ್ರ ಮೇಲೆ ಏನ್ ಅತ್ಯಾಚಾರಗಳು ನಡೀತದೆ, ದಯವಿಟ್ಟು ಮೋದಿ ಅವ್ರಿಗೆ ಅಲ್ಲಿ ಕಾಳಜಿ ವಹಿಸಕ್ ಹೇಳಿ ಸರ್. ಆಮೇಲೆ ಮಹಿಳಾ ಮೀಸಲಾತಿ ಅಂದ್ರೆ ತುಂಬಾ ಮೋಸ್ಟ್ಲಿ ನಿಮಗೆ ನೀವು ವಿರೋಧ ಇದ್ದೀರಾ ಮೋಸ್ಟ್ಲಿ? ಇಲ್ಲ ಎಸ್ ಸರ್, ಈಗ BJPಯವರು ಈ 33% ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ನೀವು ಅವಾಗೆ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇವಾಗ ನಾನು ಬೆಂಗಳೂರನ್ನ ಡೆಲ್ಲಿಗೆ ಕಂಪೇರ್ ಮಾಡ್ತೀನಿ ಸರ್. ಮೇಡಮ್ಗೆ ಒಂದ್ ನಿಮಿಷ ಮೇಡಮ್ ಫೋನ್ ಬಿಟ್ಬಿಟ್ಟು ಇದನ್ನ ಕೇಳಿಸ್ಕೊಂಡ್ರೆ, ಟಾಪ್ 5 ರಾಜ್ಯಗಳು, ಅಪಾಯಕಾರಿ ರಾಜ್ಯಗಳಲ್ಲಿ ಆಡಳಿತ ಮಾಡ್ತಿರೋದೇ BJPಯವರು. ಇಂಥ BJPಯವರಿಗೆ 33% ಬಗ್ಗೆ ಮಾತಾಡೋದನ್ನ ಬಿಟ್ಟು ಫಸ್ಟ್ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತಾಡಬೇಕು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಮಹಿಳೆಯರಿಗೆ ಕೆಲಸ ಕೊಡಬೇಕು, ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು, ಇದನ್ನ ಮಾಡಬೇಕು. 33% ಹೇಳಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಮಹಿಳೆಯರನ್ನ ತಂದು ರಾಜಕೀಯ ಮುಂದೆ ನಿಲ್ಲಿಸಬಾರ್ದು ಸರ್. ನೋಡಿ, ನಿಮ್ಮನ್ನ ರಾಜಕೀಯವಾಗಿ ಮುಂದೆ ನಿಲ್ಲಿಸಬಾರ್ದು ಅಂತ ನಿಮ್ಮವರೇ ಹೇಳ್ತಾವ್ರೆ ಸರ್. ಆಗಲ್ಲ, ಅವ್ರು ಹೇಳ್ತಿರೋದು ಮೊದಲು ಈಗ BJP ಆಡಳಿತ ಇರುವ ರಾಜ್ಯಗಳು ಹೇಳ್ತಿರೋದು ಇದು ಬೇಡ, ಇದು ಮೊದಲು ರಕ್ಷಣೆ ಕೊಡಿ ಅಂತಾರೆ. ಅವ್ರು ಹೇಳ್ತಾರೆ ಮೀಸಲಾತಿ ಬೇಡ ಫಸ್ಟ್ ಅಂತ ಇದ್ದೀರಾ. ಅವ್ರು ಏನ್ ಹೇಳಿದ್ರು? ಮಹಿಳೆಯರಿಗೆ ಎಲ್ಲಿ BJP ಪ್ರಾತಿನಿಧ್ಯ ಇರುವ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ಬೆಂಗಳೂರು ಹೆಣ್ಣು ಮಕ್ಕಳಿಗೆ ನಂಬರ್ 1 ಸ್ಥಾನದಲ್ಲಿ ಭದ್ರತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆ ರೀತಿ ಲೇಡಿ ಎಂಪ್ಲಾಯಿ ಇರ್ತಾರಲ್ವಾ, ಶಿ ವರ್ಕ್, ಶಿ ಇಸ್ ಅ ಡಾಕ್ಟರ್, ಶಿ ಇಸ್ ಅ ಟೀಚರ್,
ಎಲ್ಲ ಫೀಲ್ಡಲ್ಲೂ ಇದೀವಿ. ಅದೇನು ಇವ್ರು ಹೇಳ್ಬೇಕಾ ನಮ್ಗೆ ರಕ್ಷಣೆ ಕೊಡಿ, ನಮಗೆ ಬರುತ್ತೆ ರಕ್ಷಣೆ. ನೋಡಿದ್ರಾ, ಅವರಿಗೆ ರಕ್ಷಣೆ ಗೊತ್ತು ಅವ್ರಿಗೂ ಕೂಡ, ಆಯ್ತಾ? ಯಾಕಂದ್ರೆ ಮಹಿಳಾ ಮೀಸಲಾತಿ ಜಾರಿ ಆಗ್ಲಿ ಅವರು ನಿಮಗೆ ರಕ್ಷಣೆ ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಅವರೇ ಮಂತ್ರಿಗಳಾಗಿರ್ತಾರೆ, ಅವರೇ ಗೃಹ ಮಂತ್ರಿಗಳಾಗಿರ್ತಾರೆ, ಅವರೇ ಪ್ರಧಾನ ಮಂತ್ರಿಗಳಾಗ್ತಾರೆ. ಅವರು ನಿಮಗೆ ರಕ್ಷಣೆ ಕೊಡುವಂತ ಸ್ಥಿತಿ ಖಂಡಿತ ಬರುತ್ತೆ. ಹೌದಲ್ವ ಸರ್? ಸರ್, ಈಗ ಒಂದು ಹೆಣ್ಣು ಮಗಳ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಬರೀ ಅವರಿಗೆ ನಾವು ಮೀಸಲಾತಿ ಕೊಡೋದ್ರಿಂದ ಬರೋದಿಲ್ಲ ಸರ್. ಅವ್ರಿಗೆ ಸುರಕ್ಷತೆಯಿಂದ ಹಿಡ್ಕೊಂಡು, ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು, ಉದ್ಯೋಗದಿಂದ ಹಿಡ್ಕೊಂಡು ಪ್ರತಿಯೊಂದು ಅಲ್ಲಿಗೆ ಬಂದರೆ ಮಾತ್ರ ಆ ಮಹಿಳೆ ಬಂದು ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಇವಾಗ ಅವಾಗಲೇ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ದೊಡ್ಡದಾಗಿ ಹೇಳ್ಕೊಂತ ಬರ್ತಾ ಇದ್ರು. ಇವಾಗ ಇವ್ರು ಕೇಜ್ರಿವಾಲ್ ಅವ್ರು ಇಳಿದಿದ ತಕ್ಷಣ ಒಬ್ಬರ ಲೇಡಿನ ನೀವು ಒಳ್ಳೆ ವಿದ್ಯಾವಂತರು ತಗೊಂಬಂದ್ರಿ, ಕರೆಕ್ಟು. ಬಟ್ ಏನು ಮಾಡಿದ್ರಿ ಸ್ವಾಮಿ? ಸಮಾನತೆ ಕೊಟ್ರ? ಅಲ್ಲಿ ಅವ್ರು ಯಾವ ಜಾಗದಲ್ಲಿ ಕೂತಿದ್ರು? ನಿಮ್ಮ CM ಸೀಟಲ್ಲಿ ಕೂತಿರ್ಲಿಲ್ಲ, ಪಕ್ಕದಲ್ಲಿ ಕೂತಿದ್ರು. ಯಾಕೆ ಸ್ವಾಮಿ? ಅಲ್ಲಿ ನೀವು ಹೇಳ್ಬೇಕಾಗಿತ್ತು. ಆಯ್ತಾ? ನೀವು ಏನ್ ಗೊತ್ತಾ, ಭೂತದ ಬಾಯಲ್ಲಿ ಭಗವದ್ಗೀತೆ, ಹೌದಲ್ವಾ? ನೀವು ಅವ್ರಿಗೆ ಹೇಳ್ತೀರಾ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರ ಅಧಿಕಾರವನ್ನು ಬೇರೆಯವರು ಮಾಡ್ತಾರೆ. ನೀವೇ ನಿಮ್ಮ ದೆಹಲಿಯ CM ಮಹಿಳಾ CM ನ ರಬ್ಬರ್ ಸ್ಟಾಂಪ್ ಇಟ್ಕೊಂಡಿದ್ರಲ್ಲ, ನಿಮಗೇನಿದೆ ಮಾರಾಲಿಟಿ? ಖಂಡಿತವಾಗೂ ನಾವು ರಬ್ಬರ್ ಸ್ಟಾಂಪ್ ಇಟ್ಕೊಂಡಿಲ್ಲ. ಅವರ ಒಂದು ವಿವೇಚನೆ ಯುಕ್ತವಾಗಿ ಕೆಲಸ ಮಾಡಿದ್ದಾರೆ. ಹೇಳ್ಬೈತಲ್ಲ, ಹಾಗಾದ್ರೆ ಕೇಜ್ರಿವಾಲ್ ಹೇಳ್ಬೈತ ಹಂಗೆಲ್ಲ ಮಾಡಬಾರ್ದು, ಸಂವಿಧಾನ ವಿರೋಧಿ ನಡೆ ಇದು, ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗುತ್ತೆ ನೀವು ಹೇಳ್ಬೈತಲ್ಲ. ಅದು ಅವರು ವೈಯಕ್ತಿಕ ಒಂದು ಚೇರ್ ಒಂದು ಇಟ್ಕೊಂಡಿದ್ರು, ಅದು ವೈಯಕ್ತಿಕ. ಸಾಕಷ್ಟು ಜಾಗದಲ್ಲಿ ಆ ರೀತಿ ಆಗಿದೆ. ನಾವಂತೂ ಯಾರು ಹೇಳಿರಲಿಲ್ಲ. ಒಬ್ಬ ಕಾರ್ಯಕರ್ತನಾಗೂ ಸಹ ನಾನು ಯಾವತ್ತೂ ಸಹ ಅದನ್ನು ಸಹ ನಾನು ಖಂಡಿಸ್ತೀನಿ. ವೆರಿ ಗುಡ್. ಅವ್ರು ಖಂಡಿಸ್ತೀರ ಅವರು. ಇದನ್ನ ನಾನು ನಿಜವಾಗ್ಲೂ ಸ್ವಾಗತ ಮಾಡ್ತೀನಿ. ಆದ್ರೆ ಅವ್ರು ಕೂತಿದ್ರಲ್ಲ, ಅವಾಗ್ಲೇ ನೀವು ಖಂಡನೆಯನ್ನು ವ್ಯಕ್ತಪಡಿಸಿದ್ರೆ ನಿಜವಾಗ್ಲೂ ನಿಮ್ಮನ್ನ ನಾನು ಮೆಚ್ತಾ ಇದೆ. ಆದ್ರೆ ಅವತ್ತು ಯಾವತ್ತೂ ನೀವು ಬಾಯಿ ತೆಗ್ದಿರ್ಲಿಲ್ಲ. ಇವತ್ತು ನಾವು ಪ್ರಶ್ನೆ ಕೇಳಿದಾಗ ನೀವು ಕೇಳ್ತಾ ಇದ್ದೀರಾ. ಇವಾಗ ನಾವು ಪ್ರಶ್ನೆ ಕೇಳಿದಾಗ ಮಾತ್ರ ನೀವು ಹೇಳ್ತಾ ಇದ್ದೀರಾ. ಇಲ್ಲ ನೋಡಿ, ರಾಮ ಕಾಡ್ಗೋದಾಗ ಭರತ ರಾಮನ್ ಜಾಗದಲ್ಲಿ ಯಾವತ್ತೂ ಕೂರ್ಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಬಿಟ್ಟಾಗ ಕೇಳೇ ಇಲ್ಲ. ಯಾವ್ದೋ ರಾಮಾಯಣ ಕತೆ ಕಟ್ತಾ ಇದ್ದೀರಾ? ಎಸ್ ಸರ್. ಸಮಾನತೆ ಎಲ್ರಿ ಬಂತು? ಹಂಗಂದ್ರೆ ಸಮಾನತೆ ಎಲ್ಲಿ ಬಂತು? ಎಲ್ಲಿ ನೀವು ಮಹಿಳೆಯರಿಗೆ ಸಮಾನತೆ ಕೊಟ್ರಿ? ಇಲ್ಲ ಬಿಡಿ, ನೀವು ಕೊಡಲ್ಲ, ಅವರು ಕೊಡಲ್ಲ. ಒಂದು ದೇಶ, ಒಂದು ಸರ್ಕಾರ, ಒಂದು ವ್ಯವಸ್ಥೆಯನ್ನ ನಡೆಸಬೇಕಂತ ಹೇಳಿದ್ರೆ ಅಲ್ಲಿ ಕೇವಲ ಪುರುಷನಿಂದ ಮಾತ್ರ ಸಾಧ್ಯ ಇಲ್ಲ, ಮಹಿಳೆಯು ಕೂಡ ಬೇಕಾಗಿರ್ತಕ್ಕಂಥದ್ದು. ಏನೇ ಹೇಳ್ಬೋದು, ಪುರುಷ ಪ್ರಧಾನ ಸಮಾಜ ಅಂತ ಹೇಳಿದ್ರು ಕೂಡ ಮಹಿಳೆಯರಿಲ್ಲದೆ ಇಡೀ ದೇಶ ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಥದ 2 ಗಾಲಿಗಳಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿಯನ್ನ ನಾವೆಲ್ಲರೂ ಕೂಡ ಸ್ವಾಗತಿಸಬೇಕಾಗಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಕೂಡ ಎಲ್ಲೊಂದು ಕಡೆ ಅನೇಕ ಮಹಿಳೆಯರು ಇವತ್ತು ಅಡಿಗೆ ಮನೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಯಾರಿಗೆ ರಾಜಕೀಯವಾಗಿ ಅವರು ಮೇಲೆ ಬರ್ತಾರೆ, ರಾಜಕೀಯ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಮೇಲೆ ಬರಲಿಕ್ಕೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮಹಿಳಾ ಮೀಸಲಾತಿ ಬಿಲ್ಲನ್ನು ಎಲ್ಲರೂ ಕೂಡ ಒಕ್ಕೂರಿನಿಂದ ಸ್ವಾಗತ ಮಾಡಬೇಕು. ಆ ಮುಖಾಂತರ ದೇಶ ಕಟ್ಟಲಿಕ್ಕೆ ಮಹಿಳೆಯರು ಬೇಕು, ಪುರುಷರು ಬೇಕು. ಆ ಮುಖಾಂತರ ದೇಶದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಏನೊಂದು ಗಂಭೀರ ಮನುಕಾಲದಿಂದ ಇಲ್ಲಿಯವರೆಗೆ ಗಂಭೀರ ಆರೋಪ ಇದೆ. ಆ ಆರೋಪವನ್ನು ಈ ಮೀಸಲಾತಿ ಮುಖಾಂತರ ಏನು ತೊಳಿಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಹಾಗಾಗಿ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಎಲ್ಲ ಪಾರ್ಟಿಯರು ಕೂಡ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಹಾಗಂತ ಮಹಿಳಾ ಮೀಸಲಾತಿ ಜಾರಿ ಆದರೂ ಕೂಡ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಕೊಡ್ತಿದ್ದಂಗೆ ಈ ದೇಶವನ್ನು ಮುನ್ನಡೆಸಿದ್ರೆ ಮಾತ್ರ ಆ ಮೀಸಲಾತಿಗೆ ಒಂದು ಮಹತ್ವ ಬರುತ್ತೆ ಮತ್ತು ಅದಕ್ಕೊಂದು ಗೌರವ ಬರುತ್ತೆ. ನಮ್ದು ಅದೇ, ಖಂಡಿತ ನಮ್ದು ಇದೇ ಉದ್ದೇಶ. ನಾವು ಇದನ್ನ ಬೇಕೋ ಬೇಡವೋ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಅಲ್ಲ, ಇದು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಇಲ್ಲ. ಎಲ್ರಿಗೂ ಮಹಿಳಾ ಮೀಸಲಾತಿ, ಇದನ್ನ ಎಲ್ಲ ಪ್ರತಿಯೊಂದು ವಿಚಾರವನ್ನು BJP ಕಾಂಗ್ರೆಸ್ ಪರವಾಗಿ ಮಾತಾಡಬಾರ್ದು. ಇದು ನಾವು ಮಹಿಳೆಯರ ಹಕ್ಕು, ಇದು BJP ನಾವು ಕೇಳ್ಕೊಳ್ತಾ ಇರೋದಷ್ಟೇ. ಪ್ರತಿ ಸಲ ಯಾವ್ದು BJP ಸರ್ಕಾರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ನಾಟಕಗಳನ್ನ ರಚಿಸ್ತಾ ಇದೆ. ಆ ರೀತಿ ಖಂಡಿತ ಇರುತ್ತೆ. ದ್ರೋಹ ಮಾಡಬೇಡಿ, ಮಹಿಳೆಯರಿಗೆ ದ್ರೋಹ ಎಸಗಬೇಡಿ. ಇದು ಏನು ಆಶ್ವಾಸನೆ ನೀಡಿದ್ದೀರಾ, ಜಾರಿಗೆ ತರ್ತಿದ್ದೀರಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟು, ಭರವಸೆ ಕೊಟ್ಟು, ಸುಳ್ಳುಗಳನ್ನೆಲ್ಲ ಮುಚ್ಚಾಕಿ ಪುನಃ ಏನು ಜಾರಿಗೆ ತರ್ತಂತ ನಾಟಕ ಆಡ್ತಾ ಇದ್ದೀರಾ. ಇದು ನಾಟಕ ಆಗ್ಬಾರ್ದು, ನಿಜ ಆಗ್ಬೇಕು. ಇದಷ್ಟೇ ಉದ್ದೇಶ. ಎಲ್ಲ ಒಕ್ಕೂರಿನಿಂದ ಇದನ್ನ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು. ರಾಜಕೀಯ ನೆಕ್ಸ್ಟ್, ಎಲ್ಲರೂ ರಾಜಕೀಯ ಮಾಡ್ತಾರೆ. ನೀವು ಕಾಂಗ್ರೆಸ್ ಅವರು ಸನ್ಯಾಸಿಗಳಲ್ಲ, ಇವರು ಸನ್ಯಾಸಿಗಳಲ್ಲ, ಎಲ್ಲರೂ ಕೂಡ ರಾಜಕೀಯ ಇರುತ್ತೆ. ರಾಜಕೀಯವನ್ನ ಹೊರತುಪಡಿಸಿ ಇಂಥ ಬಿಲ್ಗಳನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ಬೇಕಲ್ವಾ? ಸರ್, ಪಕ್ಷಾತೀತವಾಗಿ ನಾನು ಇದನ್ನ ಸ್ವಾಗತ ಮಾಡ್ತೀನಿ. ನೋಡಿ, ತರ ರೀತಿ ಇರುತ್ತೆ. 1947 ಜನ ಹೆಣ್ಮಕ್ಳು ನಾವಿದ್ದೀವಿ. 49% ಭಾರತದಲ್ಲಿದ್ದೀವಿ. ಇವತ್ತು ನೋಡಿ, GB ಎಲೆಕ್ಷನ್ ಅಲ್ಲಿ ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ 50% ಕೊಡ್ತೀವಿ ಅಂತ. ಇವ್ರೇನ್ ತರದು ಸರ್? ನೋಡಿ, ಹೋಗಿ ಬಂದು ಇಲ್ಲಿಗೆ ಬರ್ತಿರಲ್ರಿ. ಮಹಿಳಾ ಮೀಸಲಾತಿ ಲೋಕಸಭೆಯಲ್ಲಿ ಮಣ್ಣೆ ಆಗ್ತದೆ, ಅದ್ರ ಬಗ್ಗೆ ಮಾತನಾಡಿದ್ರೆ KPCC ಅಂತೀರಾ. ಜಗತ್ತಲ್ಲಿ KPCC ಬಿಟ್ರೆ ಬೇರೆ AICC ಇಲ್ವಾ? ಒಂದ್ ನಿಮಿಷ ಸರ್, ಹೊಸದಾಗಿ ಏನ್ ಮಾಡ್ತಿಲ್ಲ. ನಮ್ ರಾಜೀವ್ ಗಾಂಧಿ ಅವರು ಆಗಿನ ಕಾಲದಲ್ಲೇ ಕೊಟ್ಟಿದ್ರು. ನೋಡಿ, ಇವಾಗ ಹೊಸದಾಗಿ ಸೆನ್ಸಸ್ ಮಾಡ್ಲಿ, ಡಿಲಿಮಿಟೇಷನ್ ಒಂದು ಪಾರದರ್ಶಕವಾಗಿ ಮಾಡ್ಲಿ, ಆಮೇಲೆ ಬೇಕಾದ್ರೆ ತರ್ಲಿ, ನಾವೇನ್ ಬೇಡಿಲ್ಲ.
ಅಂದಿಲ್ಲ, ಬೇಡ ಅಂದಿಲ್ಲ. ಇವರು ತರಾತುರಿಯಲ್ಲಿ ಈ ಲೋಕಸಭಾ ಎಲೆಕ್ಷನ್ಗೆ ಯಾಕೆ ತಿರ್ತಿದ್ದಾರೆ? ಈ ಮೊದಲು ಮೆಜಾರಿಟಿ ಇತ್ತಲ್ಲ, ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಪ್ರಶ್ನೆ ಮಾಡಿ ಅವ್ರನ್ನ. ಈ ಮೊದಲು ಯಾಕೆ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿ ಅವ್ರನ್ನ ಮೊದಲು. ಸೊ ಇದು ಬರೀ ಎಲೆಕ್ಷನ್ ಗಿಮಿಕ್ ಅಷ್ಟೇ. ಮಹಿಳೆಯರನ್ನ ಸೆಳೆಯೋ ಉದ್ದೇಶದಿಂದ ಮೋದಿ ಅವರು ಅಥವಾ ಬಿಜೆಪಿ ಅವರು ಮಾಡ್ತಾ ಇರೋ ಒಂದು ಹುನ್ನಾರ ಅಷ್ಟೇ. ಬಿಲ್ಲಲ್ಲೂ ಕೂಡ ರಾಜಕೀಯನ ಹುಡುಕ್ಬೇಡಿ, ಎಲ್ಲರಿಗೂ ಮಹಿಳೆಯರಿಗೆ ಅವಕಾಶ ಕೊಡಿ. ಅದರೊಳಗೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿ OBC, ಅತಿ ಹಿಂದುಳಿದವರು, SC ST ಎಲ್ಲವೂ ಕೂಡ ಅದರೊಳಗಡೆ ಕೂಡ ಇರಲಿ ಅಂತ ಹೇಳ್ತಾರೆ. ಹಸಿ ಹಸಿ ಸುಳ್ಳು ಒಂದು. ಎರಡನೇದು, ಕೇಂದ್ರದಲ್ಲಿ 17 ಜನ ಕೇಂದ್ರದ ಮಹಿಳೆಯರು ಸಚಿವರಿದ್ದಾರೆ. ಯಾವತ್ತೂ ಇದಿಲ್ಲ, ಮೊಟ್ಟ ಮೊದಲ ಬಾರಿಗೆ. ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಮಾಡಿದ್ಯಾರು? ಭಾರತೀಯ ಜನತಾ ಪಾರ್ಟಿ. ಮಹಿಳೆಯರ ಬಗ್ಗೆ, ಮಹಿಳೆ ಸಬಲೀಕರಣ ಬಗ್ಗೆ ಬರೀ ಲಿಪ್ ಸಂಪತ್ತಿ ಅಲ್ಲ, ಭಾಷಣ ಮಾಡಿದ್ರೆ ಆಗಲ್ಲ. ನಿಜವಾದ ಮಹಿಳೆಗೆ ಸಬಲೀಕರಣ ಮಾಡಬೇಕಂದ್ರೆ ಎಲ್ಲೆಲ್ಲಿ ನೀವು ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಅವರಿಗೆ ಅವಕಾಶ ಕೊಡಬೇಕು. ಕೇಂದ್ರದಲ್ಲಿ 17 ಜನ ಮಹಿಳೆಯರಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಗ್ಗಳಿಕೆ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಸರ್, ಹೆಣ್ಮಕ್ಳು ಸುಳ್ಳು ಹೇಳ್ತವ್ರು ಬಿಜೆಪಿಲಿ, ಅದೇ ಆಶ್ಚರ್ಯ ಆಗ್ತೈತೆ ಸರ್. ಸರ್ ಇವರೆಲ್ಲ ಏನು ಅತಿಶಿ ಮಾರ್ಲಿಂದ ಶಿ ವಾಸ್ ಹೈಲಿ ಕ್ವಾಲಿಫೈಡ್ ಲೇಡಿ ಸರ್. ಇವ್ರೇನ್ ಅನ್ಕೊಂಡ್ಬಿಟ್ಟಾರೆ, ಚೀಫ್ ಮಿನಿಸ್ಟರ್ ಆಗಿದ್ದ ಅಮ್ಮ ಚೇರು ಅರವಿಂದ್ ಕೇಜ್ರಿವಾಲ್ ಚೇರ್ ಮೇಲೆ ಕೂತಿರ್ಲಿಲ್ಲ ಅಷ್ಟೇ. ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದ್ರೆ, ನಾನು ಇಂದಿರಾ ಗಾಂಧಿ ಅವರು ನಡೆಸಿದಂಥ ರಾಜ್ಯನ, ದೇಶನ ಇವತ್ತು ಸಾಮಾನ್ಯ ಮಹಿಳೆ ಕ್ರಿಮಿನಲ್, ಎಜುಕೇಟೆಡ್ ಕ್ರಿಮಿನಲ್ಸ್ ಬರಬಾರ್ದು, ಸಾಮಾನ್ಯ ಮಹಿಳೆ ಬರಬೇಕು. ಎಜುಕೇಟೆಡ್ ಕ್ರಿಮಿನಲ್ಸ್ ಬರಬಾರ್ದು, ಸಾಮಾನ್ಯ ಮಹಿಳೆನೊಂದು ಇವತ್ತು ತಾಕತ್ತಿದೆ, ನಡೆಸಬೇಕು. ಒಳ್ಳೆ ಉದ್ದೇಶದಿಂದ ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟು ಹೆಣ್ಮಕ್ಳು ರಾಜ್ಯ ಆಳೋ ತರ ಮಾಡಿದ್ರೆ ಖುಷಿ ಮೇಡಮ್. ದೇಶದಲ್ಲಿ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಮತ್ತು ಅಭಿಮಾನ ಎಲ್ಲ ಕಡಿಮೆ ಆಗಿದೆ. ಅದರಿಂದ ಹೊಸ ರಾಜಕೀಯ ತಂತ್ರಗಾರಿಕೆಯನ್ನ ಈ ಮಹಿಳಾ ಮೀಸಲಾತಿ ಮೂಲಕ ತರ್ತಾ ಇದ್ದಾರೆ. ಇದು ದೇಶಕ್ಕೆ ಮಾರಕ. ಹೆಣ್ಮಕ್ಳು ಆಳ್ಬೋದು. ಕೊನೆಯದಾಗಿ ನಾವು ಸ್ವಾಗತಾರ್ಹ ತೀರ್ಪು. ಇದು ಸರ್ವಾನುಮತವಾಗಿ ಇದು ಅನುಮೋದನೆಗೊಳ್ಬೇಕು. ಬಿಜೆಪಿ ಅಸ್ತಿತ್ವವನ್ನ ಕಳ್ಕೊಳ್ಳೋ ಭಯದಲ್ಲಿ ಈ ರೀತಿ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ತಿದೆ. ಅದಕ್ಕೆ ತರಾತುರಿಯಲ್ಲಿ ಈ ಬಿಲ್ ನ ತರ ಕೊಟ್ಟಿದೆ. ಈಗ ಬಿಲ್ ಜಾರಿ ಆಗಿದೆ ಸರ್, ಹೆಣ್ಮಕ್ಳು ಬರ್ತಾರೆ. ಆದ್ರೆ ಅವ್ರ ಚಾರಿತ್ರ್ಯ ಬಗ್ಗೆ ಅವ್ರನ್ನ ಕಾಲ ಎಳಿಯೋದ್ ಬಿಟ್ಟು ಅವ್ರಿಗೆ ಸಮಾಧಾನವಾಗಿ ಅವರು A+B² ಮಾಡ್ತಾ ಇದಾರೆ ಅಷ್ಟೇ. ಮೀಸಲಾತಿ ಮಾಡ್ತಾ ಇದಾರಲ್ಲ, ಅದು ಖುಷಿ ಆಗಿದೆ. ಹೆಣ್ಮಕ್ಳಿಗೆ 50% ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಸಂಸ್ಕೃತಿನೇ ಇದು. ಮಹಿಳೆಯರಿಗೆ 50% ಕೊಡಬೇಕು ಸರ್. ಕೇಂದ್ರ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಮಹಿಳಾ ಮೀಸಲಾತಿ ಮಸೂದೆ ಸಂಬಂಧಪಟ್ಟ ದೇಶದ ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ, ಆ ಮುಖಾಂತರ ಮಹಿಳೆಯರು ಕೂಡ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡುವ ಮುಖಾಂತರ ಮಹಿಳೆಯರನ್ನು ಕೂಡ ರಾಜಕೀಯವಾಗಿ ಹೆಚ್ಚು ತೊಡಗಿಸಿಕೊಳ್ಳುವ ಮುಖಾಂತರ, ಆ ಮುಖಾಂತರ ಈ ದೇಶದಲ್ಲಿ ಮಹಿಳಾ ಪರ್ವ ಕೂಡ ಆರಂಭವಾಗಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರ್ತಕ್ಕಂಥ. ಆದರೆ ಮಹಿಳಾ ಮೀಸಲಾತಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿ ಅದನ್ನು ಜಾರಿ ಮಾಡಿದ ಸಂದರ್ಭ ಕೂಡ ಮತ್ತೆ ಕುಟುಂಬ ರಾಜಕಾರಣದಲ್ಲಿ ಮೇಳೈಸಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.